ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ನಾನು ನಿಮಗೆ ತಮ್ಮನೇಲೆಲ್ಲ ಕೊಟ್ಟಿದ್ದೀನಿ. ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು, ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನನ್ನ ಹಲವಾರು ರೀತಿಯ ವಿಡಿಯೋಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಒಂದು ಎರಡನೇದಾಗಿ, ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಮನೆಯ ವಾತಾವರಣ ಕೆಟ್ಟೋಗುತ್ತೆ ಅದರ ಬಗ್ಗೆನೂ ಸಮೇತ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ ವೀಕ್ಷಕರೇ. ಒಂದು ಎರಡನೇದಾಗಿ, ಯಾರಿಗಾದರೂ ಇದು ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಎರಡನೇದಾಗಿ, ಇದರಿಂದ ನಿಮಗೆ ಉಪಯೋಗ ಆಗದೇ ಇರ್ಬೋದು, ಆದರೆ ಇದೇ ಥರ ಎಷ್ಟೋ ಸಮಸ್ಯೆಯಿಂದ ಬಳಲ್ತಾ ಇರೋರು ಇರ್ತಾರೆ, ಅಂಥವರಿಗೆ ಇಂಥ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೇನೆ ಇವತ್ತು ನಾನು ಆರಿಸ್ಕೊಂಡಿರೋ ವಿಷಯ ಯಾವುದು ಅಂತಂದ್ರೆ, ಎಷ್ಟೋ ಬಾರಿ ನಮಗೆ ಒಂದು ತಾಂತ್ರಿಕ ಬಾಧೆಗಳು ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ನಾವು ಹಲವಾರು ಒಂದು ಸಾಧಕರನ್ನ, ಒಂದು ಪ್ರತ್ಯಂಗಿರ ದೇವಿ ಆರಾಧಕರಾಗಿರ್ಬೋದು, ಒಂದು ಕಾಳಿ ಆರಾಧಕರಾಗಿರ್ಬೋದು, ಅಥವಾ ನರಸಿಂಹಸ್ವಾಮಿ ಆರಾಧಕರಾಗಿರ್ಬೋದು, ಆಂಜನೇಯ ಸ್ವಾಮಿ ಆರಾಧಕರಾಗಿರ್ಬೋದು, ಅಥವಾ ಕ್ಷೇತ್ರಗಳಿಗೆ ನಾವು ಹಲವಾರು ಕಡೆಗಳಲ್ಲಿ ನಾವು ಭೇಟಿ ಕೊಟ್ಟಿರ್ತೀವಿ. ಆದ್ರೂ ನಮಗೆ ಎಷ್ಟೋ ಸಮಸ್ಯೆಗಳು ಯಾಕೆ ಪರಿಹಾರ ಆಗಲ್ಲ ಅಂತ ಅದರ ಬಗ್ಗೆ ಮಾತಾಡಿದ್ದೀನಿ. ಅದರ ಜೊತೆಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಇಂತಹ ಸಾಧಕರಿಗೂ ನಿಮ್ಮ ವಿಚಾರಗಳು ಗೊತ್ತಿರುತ್ತೆ. ಮೈಯಲ್ಲಿ ನಿಮಗೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ, ಇದನ್ನ ನಾನು ಪರಿಪೂರ್ಣವಾಗಿ ಗುಣ ಮಾಡಬಲ್ಲೇನ ಅಥವಾ ನಾನು ಮಾಡಬಾರ್ದ ಅಂತನೂ ಅವರಿಗೆ ಗೊತ್ತಿರುತ್ತೆ. ಆದರೂ ಎಷ್ಟೋ ಸಂದರ್ಭದಲ್ಲಿ ಕೆಲವೊಬ್ಬರೊಬ್ರು ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ನಿಮ್ಮ ಕೇಸು ಅಥವಾ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನ ಸಮಸ್ಯೆ ಹೇಳ್ಬೋದು. ನೆಗೆಟಿವ್ ಎನರ್ಜಿ ಇದೆ ಅಥವಾ ನಿಮಗೆ ಮಾಂತ್ರಿಕ ಬಾಧೆ ಆಗಿದೆ ಅಂತ ಹೇಳ್ಬೋದು, ಆದ್ರೆ ಇಂತಿಷ್ಟು ವರ್ಷಗಳು ಅಂತಾನೆ ಹೇಳ್ಬೋದು. ಆದ್ರೆ ಪರಿಪೂರ್ಣವಾಗಿ ನಿಮಗೆ ಗುಣ ಮಾಡ್ಕೊಡ್ತೀನಿ ಅಂತ ಹೇಳುವವರು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ. ಒಂದು ಎರಡನೇದಾಗಿ, ಇದಕ್ಕೆ ಕಮ್ಮಿ ಅನ್ನೋದಕ್ಕೆ ಕಾರಣ ಯಾರು ಈ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀರಿ ಅವರೇ ಕಾರಣಕರ್ತರು ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ, ಯಾರು ಬರ್ತೀರಿ ಪರಿಹಾರ ಮಾಡಿಸ್ಕೊಳಕ್ಕೆ ಅವರಿಗೆ ಯಾವುದೇ ರೀತಿಯ ತಾಳ್ಮೆ ಇರಲ್ಲ. ಒಂದು ಎರಡನೇದಾಗಿ, ನಿಮಗಂತೂ ನಂಬಿಕೆನೇ ಇರಲ್ಲ. ಎರಡನೇದಾಗಿ, ಮೂರನೇದಾಗಿ, ಹಣವನ್ನ ಖರ್ಚು ಮಾಡೋದು ಅನ್ನೋದಕ್ಕಿಂತ ನಿಮ್ಮ ಮಾನಸಿಕ ಸ್ಥಿತಿನೇ ಗೊಂದಲದಲ್ಲಿರುತ್ತೆ. ಮೂರನೇದಾಗಿ, ನಾಲ್ಕನೇದಾಗಿ, ಅಯ್ಯೋ ಖರ್ಚು ಮಾಡಿ ಸಾಕಾಗಿದೆ ಅಂತ ಹೇಳ್ಬಿಡ್ತೀರಿ. ಆದ್ರೆ ಒಂದಿಲ್ಲಿ ನೇರವಾಗಿ ವಿಷಯನ ಪ್ರಸ್ತಾಪನೆ ಮಾಡ್ತೀನಿ. ನೀವು ಎಷ್ಟೋ ಬಾರಿ ಒಂದು ಹಾಸ್ಪಿಟಲ್ಗೆ ಹೋಗ್ತೀರಿ, ಒಂದು ಕ್ಯಾನ್ಸರ್ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ನಿಮಗೆ ಒಂದು 4 ಸೈಕಲ್ ತಗೊಳ್ಳಿ, 5 ಸೈಕಲ್ ತಗೊಳ್ಳಿ, 6 ಸೈಕಲ್ ತಗೊಳ್ಳಿ ಅಂತಂದಾಗ 20 ದಿನನೋ 30 ದಿನನೋ ಒಂದೊಂದು ಸೈಕಲ್ ಇರುತ್ತೆ. ಒಂದು ಮಿನಿಮಮ್ 8 ರಿಂದ 10 ತಿಂಗಳು ಅಂತಾನೆ ಅನ್ಕೊಳ್ಳಿ. ತುಂಬಾ ಲಾಂಗ್ ಟೈಮ್, 4th ಸ್ಟೇಜ್ 3rd ಸ್ಟೇಜ್ ಹೋದಾಗ 1.5 ವರ್ಷ 2 ವರ್ಷ ಆಗುತ್ತೆ. ನಿಜ ತಾನೇ? ಅದೇ ತರ ಇಂತಹ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ದೇಹದಲ್ಲಿ ಇದ್ದಾಗ ಅಥವಾ ಮಾಂತ್ರಿಕ ಬಾಧೆಗಳು ನಿಮ್ಮ ದೇಹಕ್ಕೆ ಆದಂತಹ ಸಂದರ್ಭದಲ್ಲೂ ಸಮೇತ ನಿಮಗೆ ಇಂತಹ ಸಮಸ್ಯೆಗಳು ಆಗುತ್ತೆ. ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಪರಿಹಾರವನ್ನ ಪೂರ್ತಿ ಸರಿ ಪ್ರಮಾಣದಲ್ಲಿ ಮಾಡ್ಕೋಬೇಕು ಅಂತಂದಂತಹ ಸಂದರ್ಭದಲ್ಲಿ ನೀವು ಪೂರ್ತಿಯಾಗಿ ಮಾಡ್ಕೋಬೇಕಂದಾಗ ಕಾಲಾವಕಾಶ ಪ್ರತಿಯೊಬ್ಬ ತಾಂತ್ರಿಕರು ಕೊಡ್ತಾರೆ, ಪ್ರತಿಯೊಬ್ಬ ಆರಾಧಕರು ಕೊಡ್ತಾರೆ. ನಿಮ್ಮಲ್ಲಿ ಶ್ರದ್ಧಾ ಭಕ್ತಿ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ. ಒಂದು ಎರಡನೇದಾಗಿ, ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನ ದೂರ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಮ್ಮಂತ ತಾಂತ್ರಿಕರಾಗಿರ್ಬೋದು ಅಥವಾ ಮಾಂತ್ರಿಕರಾಗಿರ್ಬೋದು ಇಂತಹ ಒಂದು ಪರಿಹಾರಗಳನ್ನ ಕೊಡಬೇಕಾದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಹಲವಾರು ಕಾಡಾಟಗಳು ನಮಗೂ ಉಂಟಾಗುತ್ತೆ. ಅದನ್ನ ಯಾರು ಈವರೆಗೆ ನಿಮಗೆ ಇಷ್ಟು ಧೈರ್ಯವಾಗಿ ಅಥವಾ ನಮ್ಮ ಸಮಸ್ಯೆಗಳು ಈ ತರ ಆಗುತ್ತೆ ಅಂತ ಯಾರು ಇರಲ್ಲ. ಹೇಳಿದ್ರು ನಿಮಗೆ ಅದು ಅರ್ಥನೂ ಆಗಲ್ಲ. ಓ, ಇದೆಲ್ಲ ಆಗ್ಬಿಡುತ್ತಾ, ಇದೆಲ್ಲ ಆಗುತ್ತಾ ಅಂತ ನಿಮಗೆ ಒಂದು ಅನುಮಾನ ಇರುತ್ತೆ. ಯಾಕೆ ಅಂದ್ರೆ ಎಷ್ಟೋ ರೀತಿಯ ಸಾಧನೆಗಳನ್ನ ನಾವು ಎಷ್ಟು ಸಂದರ್ಭದಲ್ಲಿ ನಾವು ಮಾಡ್ಬೇಕಾಗುತ್ತೆ. ಹಾಗೆ ಒಬ್ಬ ಮನುಷ್ಯನ ದೇಹದಲ್ಲಿ 1 ಆತ್ಮದ ಸಮಸ್ಯೆ ಇದೆಯಾ, 2 ಆತ್ಮದ ಸಮಸ್ಯೆ ಇದೆಯಾ, 3 ಆತ್ಮದ ಸಮಸ್ಯೆ ಇದೆಯಾ, ಅಥವಾ ಇದು ಹಿಂದಿನ ಜನ್ಮದ ಕರ್ಮದ, ಅಥವಾ ಈ ಜನ್ಮದಲ್ಲಿ ಇನ್ನೊಬ್ರು ಕಳಿಸಿರುವಂತದ, ಅಥವಾ ನಿಮ್ಮ ಹೌರನೆ ಒಂದು ಪಾಸಿಟಿವಿಟಿ ಇಲ್ಲದೆ ಬಂದು ಸೇರಿರುವಂತಹದ, ಇದೆಲ್ಲವೂ ನಾವು ನೋಡ್ಬೇಕಾಗುತ್ತೆ. ಒಂದು ಎರಡನೇದಾಗಿ, ಇಂತಹ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭ ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಸಂಪೂರ್ಣ ನಿಮಗೆ 99 ಭಾಗ ನಿಮಗೆ ಸಮಸ್ಯೆಗಳನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ
ನಾವು ಮುಟ್ಟುವಂತಹ ಕೇಸಸ್ಸು ಅಷ್ಟು ಸುಲಭವಾಗಿರಲ್ಲ. ಯಾಕಂದ್ರೆ ಎಲ್ಲ ಕಡೆಗೆ ಹೋಗಿ ಹೋಗಿ ಒಂದು ತಡೆ ಓಡಿಸ್ಕೊಂಡಿರ್ಬೋದು ಅಥವಾ ಒಂದು ತಾಯ್ತ ಕಟ್ಟಿಸ್ಕೊಂಡಿರ್ಬೋದು. ಈ ತರ ಎಲ್ಲ ಹೋಗಿರ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅದು ನಿಮ್ಮ ತಪ್ಪು ಅಂತಾನೂ ನಾನು ಹೇಳಲ್ಲ. ಯಾಕೆ ಅಂತಂದ್ರೆ, ಯಾಕಂದ್ರೆ ಇದರ ಬಗ್ಗೆ ಒಂದು ಅರಿವೇ ಇಲ್ಲ. ನಾವೆಲ್ಲರೂ ವೈಜ್ಞಾನಿಕವಾಗಿ ಮಾತ್ರ ನೋಡ್ತಾ ಇದೀವಿ. ಇಲ್ಲಿ ಏನಾಗಿದೆ ಅಂದ್ರೆ 75 ವರ್ಷಗಳಿಂದ ಇತ್ತೀಚಿನ ವರ್ಷಗಳಲ್ಲಿ ಬರೀ ಮೆಕಾಲೆ ಸಿಸ್ಟಮ್ಗೆ ಮಾತ್ರ ನಾವು ಅಡಿಕ್ಷನ್ ಆಗಿದ್ದೀವಿ. ಆದ್ರೆ ಯಾವಾಗ ನಾವು ನಮ್ಮಂತಹ ಒಂದು ತಾಂತ್ರಿಕರ ಹತ್ರ ಬಂದಂತಹ ಸಂದರ್ಭದಲ್ಲಿ ನಮಗೂ ಸಮೇತ ತೆಗಿಲಿಕ್ಕೆ ಹಲವಾರು ವಿಧಿವಿಧಾನಗಳಿರುತ್ತೆ. ಅದು ಯಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಅಂದ್ರೆ ಆಯಾಯ ವ್ಯಕ್ತಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅದು. ಅದರ ಜೊತೆಗೆ ನಮ್ಮ ಒಂದು ದಶಾಮಹಾವಿದ್ಯೆಯಲ್ಲಿ ಹೇಳಿರೋ ರೀತಿನೇ ಬೇರೆ, ಅದರ ರೀತಿನೇ ನಾವು ಹೋಗ್ಬೇಕು ಹೊರತು ಬೇರೆ ಯಾವುದೋ ರೀತಿಯಲ್ಲಿ ಹೋಗಿ ಪರಿಹಾರವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೇನೆ ಇಂತಹ ಒಂದು ವಿಧಿವಿಧಾನಗಳನ್ನ ಯಾವ ತಾಂತ್ರಿಕನು, ಈಗ ನಾನು ನಕಾರಾತ್ಮಕ ಶಕ್ತಿ ಮಾಂತ್ರಿಕ ಬಾಧೆ ತೆಗೆಯುವಂತ ಭೂತ ವೈದ್ಯಳು ಅಂತಾನೆ ಅನ್ಕೊಳ್ಳಿ. ಏನು ನಾನೀಗ ಮಾಡ್ತಾ ಇರೋದು ಅದೇನೇನೆ, ಆಸ್ಟ್ರಾಲಜಿಗಿಂತನೂ ಇದನ್ನೇ ಜಾಸ್ತಿ ನಾನು ಮಾಡ್ತಾ ಇರೋದು. ಆದ್ರೆ ಇಲ್ಲಿ ಯಾವ ತಾಂತ್ರಿಕಳು ಇಂಥ ಕಾರ್ಯವನ್ನು ಮಾಡ್ತಾನೋ ಅವನು ಯಾವ ಅಥವಾ ನಾನು ಯಾವ ಜಾಗದಲ್ಲಿ ಇರ್ತೀನಿ, ಅಥವಾ ನಾನು ಯಾವ ಸ್ಥಳದಲ್ಲಿ ಇರ್ತೀನಿ, ಅಥವಾ ನನಗೆ ಯಾವ ಸ್ಥಳದ ಸಿದ್ಧಿಯಾಗಿದೆ, ಅದು ನನಗೆ ತುಂಬಾನೇ ಮುಖ್ಯ. ಅದರ ಜೊತೆಗೆ ನಾನು ಯಾವ ದೇವರನ್ನ ಉಪಾಸನೆ ಮಾಡ್ತಾ ಇದ್ದೀನಿ, ಅದರ ಜೊತೆಗೆ ನನಗೆ ಈ ಉಪಾಸನೆಯನ್ನು ಕೊಟ್ಟಿರೋರು ಯಾರು, ಅದು ತುಂಬಾನೇ ಮುಖ್ಯ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಉಪಾಸನೆ ಕೊಡುವಂಥದ್ದು 2 ರೀತಿ ಇರುತ್ತೆ. ಒಂದು, ಪ್ರಕೃತಿ ತಾನಾಗೆ ತನ್ನನ್ನು ಕರೆಯುವಂಥದ್ದು, ಇಲ್ಲವೇ ಒಂದು ಗುರುಮುಖೇನ ವಿದ್ಯೆಯನ್ನ ಕಲಿಯುವಂಥದ್ದು. ಒಂದು, ಪ್ರಕೃತಿ ತಾನಾಗಿ ತನ್ನನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅಂತಂದ್ರೆ ಅದು ಪೂರ್ವ ಜನ್ಮದ ಕರ್ಮಗಳು ನಮ್ಮದು ಬಾಕಿ ಇತ್ತು ಅಂತಂದ್ರೆ, ಅಥವಾ ಕೆಲವೆಲ್ಲ ಸಂದರ್ಭದಲ್ಲಿ ಪ್ರಕೃತಿಯೇ ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಒಲಿದ ವಿದ್ಯೆಗೂ ಒಲಿಸಿಕೊಳ್ಳುವ ವಿದ್ಯೆಗೂ ತುಂಬಾನೇ ವ್ಯತ್ಯಾಸ ಇದೆ. ಒಲಿದ ವಿದ್ಯೆನೇ ಬೇರೆ, ಒಲಿಸಿಕೊಳ್ಳುವಂತಹ ವಿದ್ಯೆನೇ ಬೇರೆ. ಹಾಗಾಗಿ ಒಲಿಸಿಕೊಳ್ಳುವಂತಹ ವಿದ್ಯೆದಲ್ಲೇ ಬೇರೆ ಬೇರೆ ರೀತಿ, ಒಲಿದಂತಹ ವಿದ್ಯೆದಲ್ಲೇ ಬೇರೆ ಬೇರೆ ರೀತಿಯಾದಂತಹ ವಿಧಿವಿಧಾನಗಳು ಇದೆ. ಹಾಗಾಗಿ ನಾವು ಯಾವ ಸ್ಥಳದಲ್ಲಿ ಇರ್ತೀವಿ, ಯಾವ ರೀತಿ ನಮ್ಮ ಒಂದು ನಾವು ಆರಾಧನೆ ಮಾಡುವಂತ ಒಂದು ದೈವದ ಮಹಿಮೆ ಅಥವಾ ಕ್ಷೇತ್ರದ ಮಹಿಮೆ, ಇವೆಲ್ಲವೂ ತುಂಬಾನೇ ಮುಖ್ಯ ಆಗುತ್ತೆ. ಒಂದು, ಹಾಗೇನೇನೆ ನಾವು ಯಾವ ದೇವರ ಉಪಾಸನೆಯನ್ನು ಮಾಡ್ತೀವಿ, ಅದರ ಜೊತೆಗೆ ಯಾವ ಕ್ಷೇತ್ರ ಪಾಲಕರು, ಅಂದ್ರೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಅಥವಾ ಪ್ರತಿಯೊಂದು ಕ್ಷೇತ್ರಗಳಿಗೂ ಪ್ರತಿಯೊಂದು ಆರಾಧಕರಿಗೂ ಇಂಥವರೇ ಕ್ಷೇತ್ರ ಪಾಲಕರು ಅಂತ ಇರ್ತಾರೆ. ಅದು ತುಂಬಾ ಮುಖ್ಯ ಆಗುತ್ತೆ. ಅಂತಹ ಒಂದು ಕ್ಷೇತ್ರ ಪಾಲಕರು ಸಮೇತ ಅವರ ಆಶೀರ್ವಾದಗಳು ಬೇಕು. ಇದರ ಜೊತೆಗೆ ನೀವು ನೋಡ್ಬೋದು, ನಾವು ಜಸ್ಟ್ ಒಂದು ಇಂಜಿನಿಯರಿಂಗ್ ಮಾಡಕ್ಕೆ, ಮೆಡಿಕಲ್ ಮಾಡಕ್ಕೇನೆ ನಾವು LKG ಇಂದ ಓದ್ಕೊಂಡ್ ಬಂದಾಗ ನಮಗೆ 15 ವರ್ಷಗಳು ತಗೋತೆ. ಅದೇ ರೀತಿ ನಮ್ಮಂತಹ ಸಾಧಕರು ಯಾರಿದ್ದಾರೆ ಅಥವಾ ನಮ್ಮಂತಹ ಪರಿಹಾರ ಮಾಡಬೇಕಾದಂತಹವರು ಸಮೇತ ವರ್ಷಾನುಗಟ್ಟಲೆ ಇದರ ಬಗ್ಗೆ ಒಂದು ರಿಸರ್ಚು ಮಾಡಿರ್ತಾರೆ. ಅದರ ಜೊತೆಗೆ ಅವರಿಗೆ ಹಲವಾರು ಅನುಭವಗಳು ಆಗುತ್ತೆ. ಅವರ ಕೈನೂ ಸುಟ್ಟಿರುತ್ತೆ, ಮೈನೂ ಸುಟ್ಟಿರುತ್ತೆ, ದುಡ್ಡು ಸುಟ್ಟೋಗಿರುತ್ತೆ. ಇದರ ಜೊತೆಗೆ ಅಷ್ಟು ಸುಲಭವಲ್ಲ ಇವೆಲ್ಲ ಸಾಧನೆಗಳು. ಹಾಗೆ ಇಲ್ಲಿ ದೈವವನ್ನ ಒಲಿಸಿಕೊಳ್ಳುವುದಾಗ್ಲಿ ಅಥವಾ ದೈವವು ತಾನಾಗೆ ಬಂದು ಒಲುಮೆಯನ್ನು ಕೊಡೋದು, ಇದರಲ್ಲಿ ಬೇರೆ ಬೇರೆ ಅರ್ಥಗಳಿದೆ ಅಂತ ನಾನು ಹೇಳ್ತೀನಿ. ಹಾಗೆ ಎಷ್ಟೋ ಸಂದರ್ಭಗಳಲ್ಲಿ ಕುಲದೇವರ ಆಶೀರ್ವಾದ, ಕ್ಷೇತ್ರ ಪಾಲಕರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ನಮ್ಮ ಪೂರ್ವಿಕರ ಆಶೀರ್ವಾದ, ಇದೆಲ್ಲವೂ ಇರಬೇಕಾಗುತ್ತೆ ಜೊತೆಗೆ. ಆನಂತರ ಉದಾಹರಣೆಗೆ ಹೇಳೋದಾದ್ರೆ, ಕೆಲವರೆಲ್ಲ ನಮ್ಮಂಥವ್ರು ಅಥವಾ ಇನ್ನೂ ಹಲವಾರು ಸಾಧಕರು, ದೊಡ್ಡ ದೊಡ್ಡ ಸಾಧಕರು ಇರ್ತಾರಲ್ಲ, ಅವರೆಲ್ಲರೂ ಅಷ್ಟೇ ಒಂದು ಅಮಾವಾಸ್ಯೆಗಳಾಗಿರ್ಬೋದು, ಒಂದು ಹುಣ್ಣಿಮೆಯ ದಿನಗಳಾಗಿರ್ಬೋದು, ನವರಾತ್ರಿ ದಿನಗಳಾಗಿರ್ಬೋದು, ಕೆಲವೆಲ್ಲ ನಮ್ದೊಂದು ಪರ್ಟಿಕ್ಯುಲರ್ ಸಮಯ ಅಂತ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಸಾಧನೆಗೆ ಅಂತ ಕೂತಂತಹ ಸಂದರ್ಭದಲ್ಲಿ ಅದರ ವಿಧಿವಿಧಾನಗಳೇ ಬೇರೆ ಇರುತ್ತೆ. ಈಗ ಒಂದು ಮಾಂತ್ರಿಕ ಬಾಧೆ ಅಥವಾ ಒಂದು ನಕಾರಾತ್ಮಕ ಶಕ್ತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡಿದಂತಹ ಸಂದರ್ಭದಲ್ಲಿ ನಾವು ಇಂತಿಷ್ಟೇ ಜಪಗಳು, ಇಂತಿಷ್ಟೇ ಮಂತ್ರಗಳು, ಅದಕ್ಕೆ ಆದಂತಹ ವಿಧಾನಗಳು ಇರುತ್ತೆ. ಅದನ್ನ ನಾವು ಸರಿಯಾಗಿ ಕಾರ್ಯಗತ ಮಾಡಿಕೊಂಡು ಜಪ ತಪ ವಿಧಿವಿಧಾನಗಳನ್ನ ನಾವು ಮಾಡ್ಲೇಬೇಕಾಗುತ್ತೆ. ಅದು 9 ದಿನ ಆಗಿರ್ಬೋದು, ಅದು 10 ದಿನ ಆಗ್ಬೋದು, 11 ದಿನ ಆಗ್ಬೋದು, ಅದರ ಮೇಲೆ. ಆದ್ರೆ ಇಷ್ಟು ಬಾರಿ ನಾವು ಅವೆಲ್ಲವನ್ನ ಸಾಧನೆ ಮಾಡಿದ್ರು ಸಮೇತ ನಮಗೆ ಕೆಲವೊಂದೊಂದು ಸಂದರ್ಭದಲ್ಲಿ ನಮ್ಮ ಕುಲದೇವರಾಗಿರ್ಬೋದು, ಮನೆ ದೇವರಾಗಿರ್ಬೋದು, ಇವರ ಮುಖಾಂತರ ನಮ್ಮನ್ನು ಸಮೇತ ಪರೀಕ್ಷೆಗಳನ್ನು ಮಾಡ್ತಾರೆ. ಜೊತೆಗೆ ನಮಗೆ ಯಾವ ರೀತಿ ದೈವಿಕ ಆಶೀರ್ವಾದಗಳಾಗಿದೆ, ಜೊತೆಗೆ ಯಾವ ರೀತಿ ದೈವಿಕ ಒಂದು ಮಾರ್ಗದಲ್ಲಿ ನಾವು ಮುನ್ನುಗ್ತೀವಿ, ಅವೆಲ್ಲವನ್ನು ನೋಡಿನೇ ಆನಂತರದಲ್ಲಿ ನಮಗೆ ಗೆಲುವನ್ನು ಕೊಡೋದು. ಇದು ಯಾರಾದ್ರೂ ತಾಂತ್ರಿಕರು ಅಥವಾ ಮಾಂತ್ರಿಕರು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಇದಕ್ಕೆ
ಒಪ್ಪಿಗೆ ಕೊಟ್ಟೇ ಕೊಡ್ತೀರಿ. ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ಹಲವಾರು ಸಾಧಕಗಳು, ಒಂದು ಸಾಧನೆಗೆ ಅಂತ ಹೇಳಿದಾಗ ಸಾಧಕಗಳು ಬರುತ್ತೆ, ಬಾಧಕಗಳು ಖಂಡಿತವಾಗ್ಲೂ ಬರುತ್ತೆ. ಅದರ ಜೊತೆಯಲ್ಲಿ ನಮಗೆ ಯಾರು ನಾವು ಪರಿಹಾರವನ್ನ ಮಾಡ್ಕೊಡ್ತೀವಿ, ಈಗ ಯಾರೋ ನನಗೆ ಕ್ಲೈಂಟ್ ಬಂದ್ರು ಅಂತಾನೆ ಅನ್ಕೊಳ್ಳಿ, ಆಯ್ತು ನಾನು ಪರಿಹಾರ ಮಾಡ್ಕೊಡ್ತೀನಿ, ನಂದಿಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳಿರ್ತೀವಿ. ಆಯ್ತು, ಕಮ್ಮಿ ಮಾಡಿ ಓಕೆ, ದಟ್ ಈಸ್ ಸೆಕೆಂಡರಿ ಕಾನ್ಸೆಪ್ಟ್ ಅನ್ಕೊಳ್ಳಿ. ಇಂತಹ ಒಂದು ದುಷ್ಟ ಶಕ್ತಿಗಳನ್ನ ನೀವು ಮೈಯಲ್ಲಿ ಇಟ್ಕೊಂಡು ಬಂದಂತಹ ಸಂದರ್ಭದಲ್ಲಿ ನಮ್ಮ ದೈಹಿಕವಾಗಿ ಅದು ಎಷ್ಟು ಮಾರಣಾಂತಿಕ ಹಲ್ಲೆಯನ್ನ ಮಾಡುತ್ತೆ ಅಂತ ಯಾವ ತಾಂತ್ರಿಕರಾಗ್ಲಿ ನಿಮಗೆ ನೇರವಾಗಿ ಹೇಳಲ್ಲ. ಯಾಕೆ ಅಂದ್ರೆ ಒಂದು ದೇಹದಲ್ಲಿ ಅದು 20 ವರ್ಷದಿಂದ 30 ವರ್ಷದಿಂದ 40 ವರ್ಷದಿಂದ ನಿಮ್ಮ ದೇಹದಲ್ಲಿ ಅಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಕೂತಿರುತ್ತೆ. ಅದು ಕೆಟ್ಟದನ್ನೇ ಮಾಡ್ತಾ ಇರುತ್ತೆ. ಜೊತೆಗೆ ಅದು ತಿಂದು ಉಂಡು ನಿಮ್ ಜೊತೆ ಆರಾಮಾಗಿ ಮಲಗುತ್ತೆ, ನಿಮ್ಮ ಗಂಡನನ್ನ ಹಾಳು ಮಾಡುತ್ತೆ, ನಿಮ್ಮ ಮಕ್ಕಳನ್ನ ಹಾಳು ಮಾಡುತ್ತೆ. ಇದರ ಬಗ್ಗೆ ಹಲವಾರು ವಿಡಿಯೋ ಮಾಡಿದ್ದೀನಿ. ಆದ್ರೆ ಯಾವಾಗ ನಾವು ಅದನ್ನ ಕಂಡು ಹಿಡಿದು ಇದು ಇಂಥ ಶಕ್ತಿನೇ ಇದೆ, ಇದಕ್ಕೆ ಇಂತಿಷ್ಟೇ ಸಮಯ ಬೇಕು ಅಂತ ನಾವು ಕರೆಕ್ಟ್ ಆಗಿ ಹೇಳಿ ಅದನ್ನ ಪರಿಹಾರ ಮಾಡಿದಂತಹ ಸಂದರ್ಭದಲ್ಲಿ, ನಾವು ಪರಿಹಾರ ಕೊಡುವಂತಹ ಸಂದರ್ಭದಲ್ಲಿ ನಮಗೂ ಸಾಕಷ್ಟು ಏಟುಗಳಾಗುತ್ತೆ. ನಮ್ಮ ಮನೆಯಲ್ಲಿ ಜಗಳಗಳಾಗುತ್ತೆ, ನಮ್ಮ ಮನೆಯಲ್ಲಿ ಮಕ್ಕಳು ಹಠ ಮಾಡುವಂಥದ್ದು ಅಥವಾ ನಾವು ಹಠ ಮಾಡುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ ಡಿಫ್ರೆನ್ಸ್ ಆಗುವಂಥದ್ದು, ಮನೆಯಲ್ಲಿ ಬಂದಂತಹ ಹಣ ನಿಲ್ಲದೆ ಇರ್ಬೋದು, ಅಥವಾ ನಾವು ಆ ಕೇಸ್ ತಗೊಂಡಂತಹ ಸಂದರ್ಭದಲ್ಲಿ ನಮಗೆ ಮಾರಣಾಂತಿಕವಾಗಿ ಅಪಘಾತಗಳಾಗುವಂಥದ್ದು, ಅಥವಾ ನಮ್ಮ ಮೈಕೈಗಳು ನೋವು ಬರುವಂಥದ್ದು, ನಮಗೆ ಸುಸ್ತು ಸಂಕಟಗಳಾಗುವಂಥದ್ದು, ಏನಾದ್ರೂ ಅಂತ ಕೇಸಸ್ನ ನಾವು ಇಳೆ ತೆಗೆದು ಬಿಡ್ತು ಅಂತಂದ್ರೆ ನಮ್ಮ ಎರಡೂ ಕೈ ಸೋತೋದಂಗಾಗಿ ಒಂದು ಚೊಂಬು ನೀರೆತ್ತಕ್ಕಾಗಲ್ಲ, ಆ ತರ ಸಮೇತ ಸಮಸ್ಯೆಗಳು ನಮಗೆ ಬರುತ್ತೆ. ಇದೆಲ್ಲ ನಿಜ ಅಂತ ನೀವು ನಂಬ್ತೀರಾ? ಮೈಯಲ್ಲಿ ಮಾತ್ರ ಇಟ್ಕೊಂಡು ಬಂದ್ಬಿಟ್ಟಿರ್ತಾರೆ ಎಷ್ಟೋ ಜನ, ಆದ್ರೆ ಅವರಿಗೆ ಇದ್ಯಾವುದೂ ಅರ್ಥನೇ ಆಗಲ್ಲ. ಎಷ್ಟು ಪರಿಪರಿಯಾಗಿ ಹೇಳ್ತೀವಿ, ಹೀಗಿರಿ ಹಾಗಿರಿ, ಅರ್ಥನೇ ಆಗಲ್ಲ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಇಂತಹ ದುಷ್ಟಶಕ್ತಿಗಳು ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಸಮಸ್ಯೆಗಳನ್ನು ಕೊಡುತ್ತೋ ಅದೇ ರೀತಿ ನಮಗಳು ಸಮಸ್ಯೆಗಳನ್ನು ಕೊಡುತ್ತೆ. ಜೊತೆಗೆ ನಮ್ಮ ಮನೆಯ ಒಂದು ಎನ್ವೈರನ್ಮೆಂಟ್ ಅನ್ನೇ ಹಾಳು ಮಾಡುತ್ತೆ. ಹಾಗಾಗಿ ಎಷ್ಟೋ ಜನ ಸಾಧಕರು ನೀವು ನೋಡ್ಬೇಕು, ನಾವು ಒಂದಿನಕ್ಕೆ ಇಷ್ಟೇ ಜನ ನೋಡೋದು, ಒಂದಿನಕ್ಕೆ ಇಷ್ಟೇ ಹೋಮ ಮಾಡೋದು, ಒಂದಿನಕ್ಕೆ ಇಷ್ಟೇ ಮಾಡೋದು ಅಂತ ಕೆಲವರು ಪರ್ಟಿಕ್ಯುಲರ್ ಆಗಿ ಕೂತ್ಕೋತಾರೆ. ಯಾಕಂದ್ರೆ ನಿಮಗೆ ಹೇಗೆ ವೈಯಕ್ತಿಕ ಜೀವನ ಇರುತ್ತೋ, ನಿಮಗೆ ಹೇಗೆ ದೇಹ ಇರುತ್ತೋ, ನಿಮಗೆ ಹೇಗೆ ಮನಸ್ಸು ಇರುತ್ತೋ, ನಿಮಗೆ ಹೇಗೆ ಗಂಡ ಹೆಂಡತಿ ಮಕ್ಕಳು ಸಂಸಾರ ಅಂತ ಇರುತ್ತೋ, ಅದೇ ರೀತಿ ನಮಗೂ ಗಂಡ ಹೆಂಡತಿ ಮಕ್ಕಳು ಸಂಸಾರ ಎಲ್ಲವೂ ಇರುತ್ತಲ್ವಾ. ಅದನ್ನ ನೀವು ಹೇಗೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಒತ್ತು ಕೊಡ್ಬೇಕೋ ಅದೇ ತರನೇ ನಾವು ಕೊಡ್ಬೇಕಾಗುತ್ತಲ್ವಾ. ಹಾಗಾಗಿ ಹೇಳ್ತಾ ಇರೋದು, ಯಾಕಂದ್ರೆ ಇದೆಲ್ಲವೂ ಹೋರಾಟದಲ್ಲೇ ಇರುತ್ತೆ. ಒಬ್ಬ ಸೈನಿಕ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ತನ್ನ ದೇಶದ ಒಂದು ಭದ್ರತೆಗಾಗಿ ಎಲ್ಲೋ ಹೋಗಿ ಯಾವುದೇ ರೀತಿ ಜಾತಿ ಮತಗಳ ಭೇದವಿಲ್ಲದೆ ಯಾವ ರೀತಿಯಾಗಿ ಗುಂಡೇಟು, ಚಳಿ, ಮಳೆ, ಆ ಪ್ರಪಾತದಿಂದ ಬೀಳೋದು ಅವೆಲ್ಲ ನೋಡಿದಾಗ ಹೇಗೆ ಕರುಳು ಹಿಸ್ಕೋತಾ ಅದೆಲ್ಲ ಕಣ್ಣಿಗೆ ಕಾಣ್ತದೆ. ಆದ್ರೂ ನಾವು ಈವರೆಗೂ ಒಬ್ಬ ಸೈನಿಕರಿಗೂ ಗೌರವ ಕೊಡೋದಾಗ್ಲಿ, ಅವರ ಮನೆಯವ್ರನ್ನ ಗೌರವ ಕೊಡೋದಾಗ್ಲಿ ಮಾಡೋದೇ ಇಲ್ಲ. ಅದ್ರ ಬಿಟ್ಟು ಅವಹೇಳನ ಮಾಡ್ತೀವಿ. ಬೇಕಾದ್ರೆ ನಾವು ಅದೇ ತರ ನಮ್ಮಂತ ಎಷ್ಟೋ ತಾಂತ್ರಿಕರಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನ ನಿಮಗೆ ಪರಿಪೂರ್ಣವಾಗಿ ಪರಿಹಾರ ಮಾಡಿಕೊಟ್ಟವ್ರನ್ನ ನೀವು ಎಷ್ಟರ ಮಟ್ಟಿಗೆ ಈವರೆಗೆ ನೀವು ಅವರಿಗೆ ಒಂದು ಕೃತಜ್ಞತೆಯನ್ನ ತೋರಿಸಿದಿರಿ ಮನದಾಳದಲ್ಲಿ ಬೇಕಾದ್ರೆ ಹೇಳ್ಕೊಳ್ಳಿ. ಇವರೆಲ್ಲ ಇನ್ನೊಬ್ರು ಅಂತ ಹೋಗ್ತಾನೆ ಇರೋರಿದ್ದಾರೆ. ಯಾಕಂದ್ರೆ ಕೆಲವರಿಗೆ ದುಡ್ಡಿನ ಮದ ಒಂದು, ಎರಡನೇದಾಗಿ ನಾನು ಯಾರ ಹತ್ರನೂ ಕೈ ಚಾಚಲ್ಲ, ನನ್ನ ಹತ್ರ ದುಡ್ಡಿದೆ ಅಂತ ಹೇಳ್ತಾರೆ. ಇನ್ನೊಂದು ತಿಳ್ಕೊಳ್ಳಿ, ಎಲ್ಲ ಕಾರ್ಯಗಳು ಎಲ್ಲರಿಂದನೂ ಮಾಡಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಆ ತರ ಇದ್ದಿದ್ರೆ ಯಂತ್ರಗಳು ಬೇಕಾಗಿರಲಿಲ್ಲ, ಮಂತ್ರಗಳು ಬೇಕಾಗಿರಲಿಲ್ಲ, ತಂತ್ರಗಳು ಬೇಕಾಗಿರಲಿಲ್ಲ, ಧ್ಯಾನ ಬೇಕಾಗಿರಲಿಲ್ಲ, ಯೋಗಗಳು ಬೇಕಾಗಿರಲಿಲ್ಲ, ಅಥವಾ ಉಚ್ಚಾಟನ, ವಶೀಕರಣ, ಸ್ತಂಭನ, ಮಾಂತ್ರಿಕ ಇದ್ಯಾವುದು ಬೇಕಾಗಿಲ್ಲ. ನೋಡಿ, ನಾನು ಹುಟ್ಟಕ್ಕಿಂತ ಮುಂಚೆ, ನೀವುಗಳು ಹುಟ್ಟಕ್ಕಿಂತ ಮುಂಚೆ ಪ್ರಕೃತಿಯಲ್ಲಿ ಎಷ್ಟೋ ತರವಾದಂತಹ ವಿದ್ಯೆಗಳಿದೆ. ಆದರೆ ಆಯಾ ಸಂದರ್ಭಕ್ಕೆ ಆಯಾ ಪ್ರಕೃತಿಗೆ ಅನುಗುಣವಾಗಿ ನಾವು ಅದನ್ನ ಯಾವಾಗ ನಾವು ಪರಿಪಾಲನೆಯನ್ನ ಮಾಡ್ಕೊಂಡು ಹೋಗ್ತೀವೋ ಖಂಡಿತ ನಮಗೆ ಒಳಿತಾಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಅವ್ರ ಕೈಲಾಗುತ್ತಾ ಇವೆಲ್ಲವೂ ಬಂದ್ಬಿಡುತ್ತೆ. ಆದ್ರೆ ನಿಮ್ಮ ಅಹಂಕಾರವನ್ನ, ನಿಮ್ಮ ಗೌರವ ನೀವು ಎಂತ ಸ್ಥಾನಮಾನದಲ್ಲಿ ಇದ್ರೂನು ಯಾರಿಗೆ ಯಾವ ಸ್ಥಾನದಲ್ಲಿ ಇದ್ದಾಗ ಯಾವ ರೀತಿ ಗೌರವವನ್ನು ಕೊಡ್ಬೇಕು ಕೊಡ್ಲೇಬೇಕಾಗುತ್ತೆ. ಇದು ವೈಯಕ್ತಿಕವಾಗಿ ನಾನು ಹೇಳುವಂಥದ್ದು. ಹಾಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಆಧ್ಯಾತ್ಮದ ಚಿಂತನೆ ಕೆಲವರಲ್ಲಿ ಮಾತ್ರ ಇರುತ್ತೆ, ಅಥವಾ ಕೆಲವರು ಜ್ಯೋತಿಷ್ಯ ಮಾತ್ರ ಹೇಳ್ತಾರೆ, ಕೆಲವರು ಬರೀ ಹೀಲಿಂಗ್ ಅಂತ. ನೀವು ಯಾರನ್ನಾದ್ರೂ ಕೇಳಿ, ರೇಖಿ ಹೀಲಿಂಗು ಅದು ಇದು ಅಂತೆಲ್ಲ ಮಾಡ್ಕೊಡ್ತಾರಲ್ಲ, ಹೀಲಿಂಗ್ ಆದ್ಮೇಲೆ ಅವರ ಚಕ್ರನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು, ಅವರು ಒಂದು ದಿನಕ್ಕೆ ಎಷ್ಟು ಕೇಸ್ ತಗೋತಾರೆ ಅಂತ. ಸೊ ಕೆಲವರೆಲ್ಲ ನೋಡ್ಬೇಕು 99 ಭಾಗ ಮೈ ಹಿಡಿದು ಬಂದಿರುತ್ತೆ,
ಅಂತಹ ಸಂದರ್ಭದಲ್ಲಿ ನಿಮ್ಮಂತಹ ಒಂದು ನಕಾರಾತ್ಮಕ ಶಕ್ತಿಯ ಸಮಸ್ಯೆಯನ್ನು ತೆಗಿಬೇಕಾದ್ರೆ ನಮಗೂ ರಕ್ತಪಾತಗಳು ಆಗುತ್ತೆ, ನಮಗೂ ರಕ್ತ ಹೋಗುತ್ತೆ ದೇಹದಿಂದ. ಕೈ ಕುಯ್ದೋಗೋದು ಅಥವಾ ಜಗಳಗಳಾಗುವಂಥದ್ದು ಅಥವಾ ಇನ್ನೇನು ಹೊರಡಬೇಕು ಅನ್ನೋತಿಗೆ ನಮಗೂ ಎಡಗಳದು, ನಾವು ಬಿದ್ದು ಹೋಗುವಂಥದ್ದು, ಕೈ ಮುರಿಯುವಂಥದ್ದು, ಕಾಲು ಮುರಿಯುವಂಥದ್ದು ಎಲ್ಲ ಆಗುತ್ತೆ. ಆಗ ನಮ್ಮ ಸಹಾಯಕ್ಕೆ ಯಾರು ನಿಲ್ಲಲ್ಲ. ಯಾರು ಪರಿಹಾರ ಮಾಡಿಸ್ಕೊಂಡು ಹೋಗ್ತೀರಿ ಅವ್ರು ಯಾರೂ ನಿಲ್ಲಲ್ಲ. ಅಥವಾ ನೀವು ಇಂತಿಷ್ಟು ಅಂತ ದುಡ್ಡು ಕೊಡ್ಬೋದು ಹೊರತು ನಮ್ಮ ಕರ್ಮಗಳ ಅಥವಾ ನಿಮ್ಮ ಕರ್ಮವನ್ನ ನಾವು ಭೇದಿಸಿ ನಿಮಗೆ ಒಳ್ಳೆ ದಾರಿಗೆ ನಿಮ್ಮನ್ನ ನಾವು ತಗೊಂಡು ಹೋಗ್ತೀವಿ ಹೊರತು ನಮ್ಮನ್ನ ಅಥವಾ ನಮ್ಮ ನೋವನ್ನ ಯಾರು ಕೇಳೋರು ಇಲ್ಲ, ಯಾರು ತಗೊಳ್ಳೋರು ಇಲ್ಲ. ಇದು ನೇರವಾಗಿ ಹೇಳ್ತೀನಿ. ಎರಡನೇದಾಗಿ ಇನ್ನೊಂದೇನು ಅಂತಂದ್ರೆ, ನಮಗೆ ಆಶ್ರಯಕ್ಕೆ ಅಂತ ಬರೋದು ಯಾರು ಅಂದ್ರೆ ನಮ್ಮ ಏನು ಆರಾಧನಾ ಶಕ್ತಿ ಇದೆ, ನಮ್ಮ ಆರಾಧನಾ ದೈವ ಏನಿದೆ ಅದೇ ಕೆಲವರು ಅದು, ಇನ್ನು ಕೆಲವರು ಅದು ಹೇಳಲ್ಲ, ಅಯ್ಯೋ ನಾವು ದುಡ್ಡು ಕೊಟ್ಟಿಲ್ವಾ ಮಾಡ್ಬಿಡ್ತಾರೆ ಅಂತ ಹೇಳ್ತೀರಿ. ದಯವಿಟ್ಟು ದುಡ್ಡಿಂದನೇ ಎಲ್ಲವನ್ನ ಹಳಿಬೇಡಿ ಅಂತ ಹೇಳ್ತೀನಿ. ಹಾಗೆ ಸ್ಟಾರ್ಟಿಂಗ್ ನಾನು ಆಸ್ಟ್ರಾಲಜಿ ಪ್ರಾಕ್ಟೀಸ್ ಮಾಡ್ಬೇಕಾದಾಗ ಬರೀ ಮಂತ್ರಗಳು ಅಥವಾ ಕೆಲವೆಲ್ಲ ಪರಿಹಾರಗಳನ್ನ ಹೇಳ್ತಿದ್ದೆ. ಯಾವಾಗ ಈ ತರ ತಾಂತ್ರಿಕ ಮಾಂತ್ರಿಕವನ್ನ ತೆಗೆಯೋದು ಅಥವಾ ನಕಾರಾತ್ಮಕ ಶಕ್ತಿಗಳನ್ನ ಸಮಸ್ಯೆಯನ್ನು ತೆಗೆಯೋಕೆ ಶುರು ಮಾಡಿದ ನಂತರವೇ ನನ್ನ ಜೀವನದಲ್ಲೂ ನನಗೂ ಸಾಕಷ್ಟು ಬದಲಾವಣೆಗಳು ಅಥವಾ ಸಾಕಷ್ಟು ಹೊಡೆತಗಳು ನನಗೂ ಬಿದ್ದಿದೆ, ಅದು ಇಲ್ಲ ಅಂತೆಲ್ಲ. ಯಾಕೆ ಅಂದ್ರೆ ಇದೆಲ್ಲ ಅನುಭವದ ಮಾತುಗಳು. ಯಾರೋ ಬಂದು ತೆಗೆಸ್ಕೊಂಡು ಹೋದ ತಕ್ಷಣ ಇದು ಯಾವುದು ನಿಮಗೆ ಅನುಭವ ಆಗಲ್ಲ. ನೀವು ಬಂದಾಗ ಹೆಂಗ್ ಕೇಳ್ಕೊತಾರೆ ಅಂದ್ರೆ, ಅಯ್ಯೋ ನಿಮ್ನ ದೇವ್ರು ಅನ್ಕೋತೀವಿ, ನೀವು ವಾಸಿ ಮಾಡ್ಕೊಟ್ರೆ ಸಾಕು ಹಾಗೆ ಹೇಗೆ ಅಂತ. ಬರೋತಿಗೆ ತುಂಬಾ ಇದಾಗಿ ಪೊಲೈಟ್ ಆಗಿ ಬರ್ತಾರೆ, ಹೋಗ್ತಾ ಇರ್ಬೇಕಾದ್ರೆ ಮುಖ ಇಷ್ಟು ದಪ್ಪ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ನಿಮ್ಮ ದೇಹದಲ್ಲಿ ಇರುವಂತಹ ಎಷ್ಟೋ ಶಕ್ತಿಗಳು 1, 2, 3 ಇರುತ್ತೆ, ಇದನ್ನ ನಂಬಲ್ಲ, ಅಷ್ಟು ತುಂಬಿಸ್ಕೊಂಡು ಬಂದಿರ್ತಾರೆ. ಅಂತಹ ಸಂದರ್ಭ ಒಂದು ಶುದ್ಧ ಆಗಿದೆ, ಇನ್ನು ಎರಡನೇದು ಶುದ್ಧ ಆಗಿದೆ, ಮೂರನೇದಾಗೋದಿಗೆ ಅದು ಒಳಗಿಂದ ತಿರುಚಿ ನಿಮ್ಮನ್ನ ನನ್ನ ಮಧ್ಯೆ ನಿಮ್ಮ ಮಧ್ಯೆ ಬಿರುಕುವನ್ನ ತಂದಿಡುತ್ತೆ. ಆಗ ಬಂದಂತವ್ರು ಅದು ಗಂಡ ಆಗಿದ್ರೆ ಅಥವಾ ಹೆಂಡತಿ ಆಗಿದ್ರೆ ಗಂಡ ಅಥವಾ ತಾಯಿ ಆದ್ರೆ ಮಗ ಆಗಿದ್ರೆ ಈ ತರ ನಮ್ಮ ಬಗ್ಗೆನೆ ಅಪಪ್ರಚಾರ ಮಾಡುವಂತವ್ರು ಇದ್ದಾರೆ. ನನಗೆ ಅಂತ ಮಾತ್ರ ಅಲ್ಲ, ಎಷ್ಟೋ ಜನ ಸಾಧಕರ ಬಗ್ಗೆನೂ ಅಪಪ್ರಚಾರ ಮಾಡಿರೋದನ್ನ ನಾನು ಕೇಳಿದ್ದೀನಿ, ಅದನ್ನ ನೋಡು ಇದ್ದೀನಿ. ಯಾರ್ಯಾರು ಈ ತರ ಅಪಪ್ರಚಾರವನ್ನ ಮಾಡಿಕೊಂಡು ಒಂದು ಸಾಧಕರ ಬಗ್ಗೆ ತಿರುಗುತ್ತೀರಿ, ಅದು ಯಾವುದು ನಿಮಗೆ ಶ್ರೇಯಸ್ಸನ್ನು ಕೊಡಲ್ಲ, ಇದು ಶತಸಿದ್ಧ ಅಂತ ಹೇಳ್ತೀನಿ. ಹಾಗೇನೇನೆ ಈಗ ಈ ತರ ಪರಿಹಾರಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ನೀವು ಎಲ್ಲ ಕಡೆ ಸುತ್ತಿರ್ತೀರಿ ಅಲ್ವಾ, ಯೋಚನೆ ಮಾಡಿ ಯಾಕೆ ನಮಗೆ ಪರಿಹಾರ ಆಗ್ತಾ ಇಲ್ಲ ಅಂತ. ಹೇಗೆ ನೀವು ಒಂದು ಪರಿಹಾರಗಳನ್ನ ಮಾಡ್ಬೇಕಾದ್ರೆ ಧ್ಯಾನದಲ್ಲಿ ಕುತ್ಕೋತಿರೋ, ಮಂತ್ರಗಳನ್ನ ಮಾಡ್ತಿರೋ, ಜಪ ತಪಗಳನ್ನು ಮಾಡ್ತಿರೋ, ಕೆಲವೆಲ್ಲ ಸಂದರ್ಭದಲ್ಲಿ ನಿಮಗೆ ನಿದ್ದೆಗಳು ಹೇಗೆ ಬರಲ್ವೋ, ನೀವು ಅಲ್ಲಿ ನರಳಾಡ್ತಿದ್ರೆ ನಮಗೂ ನಿದ್ದೆ ಬರಲ್ಲ. ಇವೆಲ್ಲ ತುಂಬಾ ವಿಷಯಗಳಿದೆ. ನೀವು ನಿಮ್ಮ ಮನೆಯಲ್ಲಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನೀವು ಅಲ್ಲಿ ಏನೋ ನರಳ್ತಾ ಇದ್ದೀರಿ 2 ಗಂಟೆ 3 ಗಂಟೆ ರಾತ್ರಿಗೆ ಅಂದ್ರೆ ಖಂಡಿತ ನಮಗೂ ಇಲ್ಲಿ ಗೊತ್ತಾಗುತ್ತೆ ಯಾಕೆ ಆ ವ್ಯಕ್ತಿ ನರಳ್ತಾ ಇದ್ದಾನೆ ಅಥವಾ ಅವನು ಏನ್ ತಪ್ಪು ಮಾಡಿದಾನೆ. ನೀವು ಮಧ್ಯದಲ್ಲಿ ಏನಾದ್ರೂ ಶಪಿಸ್ತಾ ಇದ್ರೆ, ನೀವು ಮಧ್ಯದಲ್ಲಿ ಏನಾದ್ರೂ ಮಾತಾಡಿದಾಗ ಅದು ಸಮೇತ ಗೊತ್ತಾಗುತ್ತೆ. ಇವೆಲ್ಲವೂ ಸಮೇತ ಕೆಲವೆಲ್ಲ ಸಾಧಕರು ಆ ರೀತಿ ಸಾಧನೆಯನ್ನು ಮಾಡಿರ್ತಾರೆ. ಜೊತೆಗೆ ಅಂತಹ ದಾಯಿಯನ್ನ ಒಲಿಸ್ಕೊಂಡಿದ್ರೆ ಮಾತ್ರ ಇವೆಲ್ಲವೂ ಹೇಳಲಿಕ್ಕೆ ಸಾಧ್ಯ. ಹಾಗೇನೇನೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಯಾವಾಗ ನಮಗೆ ತೆಗಿಲಿಕ್ಕೆ ಅಂತ ನಾವು ಹೋಗ್ತೀವೋ ಅದೇ ರೀತಿ ಅದು ನಮಗೆ ಒಂದು ಚಾಲೆಂಜ್ ಅನ್ನ ಮಾಡುತ್ತೆ. ನೋಡೋಣ, ನೀನ್ ತೆಗೆದ್ಬಿಟ್ರೆ ನಿನಗೆ ಈ ಸಮಸ್ಯೆ ಕೊಡ್ತೀನಿ, ನಿನ್ ಗಂಡಂಗೆ ಈ ಸಮಸ್ಯೆ, ನಿನಗೆ ಈ ಸಮಸ್ಯೆ ಕೊಡ್ತೀನಿ, ನಿನ್ ಮಕ್ಳಿಗೆ ಈ ಸಮಸ್ಯೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೂ ನಾವು ಧೈರ್ಯವಾಗಿ ನಿಂತು, ನೀನಲ್ಲ ನನ್ನ ದೇವರು ಅಥವಾ ನನ್ನ ಶಕ್ತಿ, ನನ್ನ ಆರಾಧನಾ ಶಕ್ತಿ ಅಂತ ಹೇಳ್ಬಿಟ್ಟು ನಾವು ಅದರೊಂದಿಗೆ ಎಗನೆಸ್ಟ್ ಆಗಿ ನಿಂತು ನಿಮ್ಮನ್ನ ನಾವು ಸರ್ವೈವ್ ಮಾಡಕ್ಕೆ ನೋಡ್ತಾ ಇರ್ತೀವಿ. ಅದರ ಜೊತೆಗೆ ನೀವು ಬಂದಂತಹ ಸಂದರ್ಭದಲ್ಲಿ ನಮಗೂ ಎಷ್ಟೋ ತಲೆನೋವು ಬರುವಂಥದ್ದು, ಸುಸ್ತಾಗುವಂಥದ್ದು, ನಾವು ಮಂಕಾಗುವಂಥದ್ದು ಅವೆಲ್ಲ ಇರುತ್ತೆ. ಈಗ ಬೆಳಿಗ್ಗೆ ಇವತ್ತು 100% ಮೊಬೈಲ್ ಚಾರ್ಜ್ ಮಾಡಿದೆ ಅನ್ಕೊಳ್ಳಿ, ಈ ವಿಡಿಯೋ ಆದ್ಮೇಲೆ ಮಿನಿಮಮ್ 20% ಚಾರ್ಜಿಂಗ್ ಹೋಗಿದೆ ಅಂದ್ಮೇಲೆ ನಾನು ಮತ್ತೆ ಚಾರ್ಜ್ ಮಾಡ್ಬೇಕಲ್ವಾ. ಅದೇ ತರನೇ ಒಂದು ಕೇಸ್ ಬಂದು ಹೋದ್ಮೇಲೆ ನಮಗೂನು ಅಷ್ಟೇನೆ ಸುಸ್ತು, ಸಂಕಟಗಳು ಅವೆಲ್ಲ ಆಗುತ್ತೆ. ಇದೆಲ್ಲ ಯಾರಾದ್ರೂ ನಿಮಗೆ ಸಾಧಕರು ಹೇಳ್ಕೊತಾರ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತಂದ್ರೆ ಕೇಳ್ತಾರೆ, ಗೌರಿ ದುಃಖ ಗಣೇಶನ್ಗೆ ಯಾಕೆ ಅಂತ ಹೇಳ್ತಾರಲ್ಲ, ಅದೇ ತರ ಅವ್ರದ್ದು ಇದು ನಮಗೆ ಯಾಕೆ ಅಂತ ಹೇಳ್ಬಿಡ್ತೀರಿ ನೀವೆಲ್ರು. ಆದ್ರೆ ಬರೀ ನಿಮ್ಮದು ಮಾತ್ರ ನಾನು ಹೇಳ್ದೆ ಏನೇನು ಸಮಸ್ಯೆಗಳಾಗುತ್ತೆ ಅಂತ. ಆದ್ರೆ ಒಂದು ಸಾಧಕರಿಗಾಗಿರ್ಬೋದು, ಒಂದು ತಾಂತ್ರಿಕರಿಗಾಗಿರ್ಬೋದು ಎಷ್ಟು ಸಮಸ್ಯೆಗಳಾಗುತ್ತೆ ಯೋಚನೆ ಮಾಡಲ್ಲ. ಒಂದು ಎರಡನೇದಾಗಿ ಅದಕ್ಕೆ ಅವರು ಅಂತಹ ಒಂದು ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಷ್ಟು ಅವರು ರಿಸರ್ವ್ ಆಗಿರೋಕ್ಕೆ ಸಾಧ್ಯ ಅಂತ ನನ್ನ ಅನುಭವದಲ್ಲಿ ನನಗೆ ಬಂದಿರೋ. ಯಾಕಂದ್ರೆ
ಗಂಟೆಗಟ್ಲೆ ಮಾತಾಡಿದಂತಹ ಸಂದರ್ಭದಲ್ಲಿ ಅದರ ಬೆಲೆನೂ ನಿಮಗೆ ಅರ್ಥ ಆಗಲ್ಲ. ಎರಡನೇದಾಗಿ ಆದಷ್ಟು ನಮ್ಮ ಎನರ್ಜಿ ಅಥವಾ ನಾವು ಏನು ಮಂತ್ರಗಳ ಮುಖಾಂತರ ಜಪಗಳ ಮುಖಾಂತರ ಗೇನ್ ಮಾಡಿರ್ತೀವಿ ಅದೆಲ್ಲವೂ ಹೋಗಕ್ಕೆ ಶುರುವಾಗುತ್ತೆ. ಈಗ ಹೇಗೆ 1 ಅವರ್ ವಿಡಿಯೋ ಮಾಡಿದಾಗ ಎಷ್ಟು ಡಿಸ್ಚಾರ್ಜ್ ಆಗಿರುತ್ತೋ ಬ್ಯಾಟ್ರಿ, ಅದೇ ತರನೇ ಇದು ಸಮೇತ ನಮಗೆ ಆಗುತ್ತೆ. ಹಾಗಾಗಿ ಯಾರತ್ರ ನೀವು ಹೇಗೆ ಮಾತಾಡ್ಬೇಕು, ಯಾರನ್ನ ನೀವು ಹೇಗೆ ಬಳಸ್ಕೋಬೇಕು, ನಿಮಗೂ ತೊಂದರೆ ಆಗ್ಬಾರ್ದು, ನಮ್ಮಂತವರಿಗೂ ತೊಂದರೆ ಆಗ್ಬಾರ್ದು. ಇಲ್ಲಿ ಮೂಲ ಉದ್ದೇಶ ಇಷ್ಟೇನೇನೆ, ಪರಿಹಾರ ಮಾಡಿಸ್ಕೊಳ್ಳೋರ್ಗೂ ತೊಂದರೆ ಆಗ್ಬಾರ್ದು. ಕರೆಕ್ಟಾ? ಎರಡನೇದಾಗಿ ಪರಿಹಾರಕ್ಕೆ ಯಾರು ದಾರಿ ಮಾಡ್ಕೊಡ್ತಿದ್ದಾರೆ ಅವ್ರಿಗೂ ಸಮೇತ ತೊಂದರೆಗಳು ಆಗ್ಬಾರ್ದು. ಯಾವಾಗ ನಾವು ದೇಹದಿಂದ ಹೊರಗಡೆ ತೆಗಿಯಕ್ಕೆ ಬರ್ತೀವೋ ಅಂತಹ ಸಂದರ್ಭದಲ್ಲಿ ನಿಮಗೆ ನಮ್ಮ ಮೇಲೆ ಕೋಪನೂ ಬರುತ್ತೆ, ಹಠನೂ ಬರುತ್ತೆ, ಅಪಪ್ರಚಾರ ಮಾಡೋದು ಬರುತ್ತೆ, ಇವೆಲ್ಲವೂ ಬರುತ್ತೆ. ಆದ್ರೆ ನಮಗೆ ಇವೆಲ್ಲ ಗೊತ್ತಾದ್ರೂ ಈ ಕಿವಿಯಿಂದ ಕೇಳಿಸ್ಕೊಂಡು ಈ ಕಿವಿಯಿಂದ ನಾವು ಬಿಟ್ಟೇ ಬಿಡ್ತೀನಿ. ನಾನು ಅದೇ ತರ ಮಾಡ್ತಿರೋದು. ಮುಂಚೆ ಎಲ್ಲ ನಾನು ತುಂಬಾ ಬೇಜಾರು ಮಾಡ್ಕೊಳ್ವೆ, ಕೊರಗ್ತಿದ್ದೆ, ಹಾಗಲ್ಲ ಹೀಗೆ ಅವ್ರಿಗೆ ಹಿಂಗಾಯ್ತಲ್ಲ, ಅವ್ರು ಹಂಗಂದ್ರು ಹಿಂಗಂದ್ರು ಅಂತ. ಆದ್ರೆ ಇದೆಲ್ಲ ಕರ್ಮದ ವಿಚಾರ ಇರೋದ್ರಿಂದ ನಾನು ಈ ಕಿವಿಯಿಂದ ಕೇಳಿ ಈ ಕಿವಿ, ಅದು ಯಾರೇ ಆಗ್ಲಿ, ನನ್ನ ಮನೆಯವರೇ ಆಗ್ಲಿ ಅಥವಾ ಬೇರೆ ಯಾರೇ ಆಗಿರ್ಲಿ, ಇದೆಲ್ಲವೂ ಕರ್ಮದ ವಿಚಾರವಾಗಿರೋದ್ರಿಂದ ಈಗ ಒಂದು ಏನು ಆಧ್ಯಾತ್ಮದ ಪ್ರಪಂಚದ ಜ್ಞಾನ ಅಂದ್ರೆ ಹೀಗೆ ಇರುತ್ತೆ ಅಂತ ನಮಗೂ ಅರ್ಥ ಆಗ್ಬಿಡುತ್ತೆ. ಹಾಗಾಗಿ ಯಾವಾಗ ನೀವು ಇಂತಹ ಒಂದು ಸೂಕ್ಷ್ಮವಾದ ವಿಚಾರಗಳನ್ನ ಸೂಕ್ಷ್ಮವಾಗಿ ನಮ್ಮ ಜೊತೆ ಚರ್ಚೆ ಮಾಡಿ, ಸೂಕ್ಷ್ಮವಾಗಿ ಒಳ್ಳೆ ತರದಲ್ಲಿ ನಿಮಗೆ ಬಂದಂತಹ ಸಮಸ್ಯೆಗಳನ್ನ ನೀವು ಅದಕ್ಕೆ ಆದಂತಹ ಶುಲ್ಕವನ್ನ ಪಾವತಿ ಮಾಡಿ ನೀವು ಪರಿಹಾರ ಮಾಡ್ಕೊಳ್ಳೋದು ಹೇಗಿದೆ, ಅದು ಬಿಟ್ಬಿಟ್ಟು ಏನೋ ದೊಡ್ಡಸ್ತಿಕೆಯಲ್ಲಿ ಬಂದು ನೀವು ಪರಿಹಾರಗಳನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲು ನಿಮಗೆ ಪರಿಹಾರ ದೇವತೆ ಆಗ್ಲಿ ಕುಲದೇವರಾಗ್ಲಿ ನಿಮಗೆ ಪರಿಹಾರ ಕೊಡಕ್ಕೆ ದಾರಿ ಮಾಡ್ಕೊಡಲ್ಲ. ಅದು ನಮ್ಮಂತವರ ಮುಖಾಂತರನೇ ಮಾಡ್ಕೊಳ್ಳ. ಈಗ ದೇವತೆಗಳು ಅಂತ ಹೇಳಿದ ತಕ್ಷಣ ಅವರೇ ಭೂಮಿಗೆ ಇಳಿದು ಬಂದು ಪರಿಹಾರವನ್ನ ಮಾಡಲ್ಲ, ನಮ್ಮಂತವರ ಮುಖಾಂತರನೇ ಮಾಡಿಸೋದು ಅಂತ ಹೇಳ್ತೀನಿ. ಯಾಕಂದ್ರೆ ಈಗ ಒಂದು ಟೀಚರು ಈಗ SSLC ಎಕ್ಸಾಮ್ ನಡೀತಿದೆ, ಒಂದು ಸಣ್ಣ ಎಕ್ಸಾಂಪಲ್, ಈ ಎಕ್ಸಾಮ್ ನಡೆಸ್ತಾ ಇದ್ದಾರೆ. 1 ವರ್ಷದಿಂದ 10ನೇ ಕ್ಲಾಸ್ ಮಕ್ಕಳ ಜೊತೆ ಅಷ್ಟು ಪರದಾಡಿರ್ತಾರೆ. ಯಾವುದೋ ಒಂದು ಮಗು ಕಾಪಿ ಚೀಟಿ ಹಿಡ್ಕೊಂಡು ಅವತ್ತೊಂದ್ ದಿನ ಆ BOನೋ ಅಥವಾ ಯಾರು ಏನು ಎಕ್ಸಾಮ್ ಇನ್ಸ್ಪೆಕ್ಟರ್ ಬಂದಂತಹ ಸಂದರ್ಭದಲ್ಲಿ ಮಾಡಿದಾಗ ಯಾವ ರೀತಿಯಾಗಿ ಆ ಟೀಚರ್ ಮೇಲೆ ಎಫೆಕ್ಟ್ ಆಗುತ್ತೆ. ಅವರು 2 ದಿನ 3 ದಿನ ಅನ್ನ ನೀರು ಬಿಟ್ಟು ಕೊರಗ್ತಾರೆ. 1 ವರ್ಷ ಎಲ್ಲ ನಾನು ಅಷ್ಟು ಚೆನ್ನಾಗಿ ಪಾಠ ಮಾಡಿದೆ ಮಕ್ಳಿಗೆ, 1 ವರ್ಷ ಎಲ್ಲ ಅಷ್ಟು ಇದು ಮಾಡಿದೆ, ಯಾರೋ ಆ ಮಗುವಿಂದ ನನಗೆ ಹೀಗಾಯ್ತು ಅಂತ ಎಷ್ಟು ನೊಂದ್ಕೋತಾರೋ ಅದೇ ತರನೇ ನಾವು ಎಷ್ಟೋ ಕಡೆ ಸುತ್ತು ಬಂದಿರ್ತಾರೆ, ತಾಯ್ತಾ ಕಟ್ಸಿರ್ತಾರೆ, ಹೋಮ ಆಗಿರುತ್ತೆ, ಮಂತ್ರಗಳು ಹೇಳಿರ್ತಾರೆ, ಯಾವುದು ಆಗದೇ ಇದ್ದಂತ ಸಂದರ್ಭ ನಮ್ಮಂತ ತರದ ಬಂದಾಗ ಪರಿಹಾರಗಳು ಆದ್ಮೇಲೆ ಅವರು ನಡ್ಕೊಳ್ಳುವಂತ ಬಿಹೇವಿಯರ್ ಅಲ್ಲಿ ನಮಗೆ ಸಾಕಷ್ಟು ನೋವುಗಳನ್ನು ಕೊಡ್ತೀರಿ ನೀವುಗಳು. ಅಂತಹ ಸಂದರ್ಭದಲ್ಲಿ ಕೆಲವೊಬ್ಬೊಬ್ರು ಸಾಧಕರು ಅಥವಾ ಕೆಲವೊಬ್ಬೊಬ್ರು ಗುರುಗಳು ಖಂಡಿತವಾಗ್ಲು ಕಣ್ಣಲ್ಲಿ ನೀರು ಹಾಕಿ ನಿಮಗೆ ಮನಸಾರೆ ಶಪಿಸುವವರು ಇದ್ದಾರೆ. ಇದನ್ನ ನೇರವಾಗಿ ಹೇಳ್ತೀನಿ. ಯಾಕಂದ್ರೆ ನಾವು ಕೆಲವೆಲ್ಲ ಸಂದರ್ಭದಲ್ಲಿ ಕೆಲವು ಸಾಧಕರು ಕೂತಾಗ ದೈವ ಶಕ್ತಿಗಳೇ ಉತ್ತರ ಕೊಡುತ್ತೆ, ಸಾಕು ಇದನ್ನ ತಡೆ ಮಾಡು, ಇನ್ನು ಮುಂದೆ ಈ ವ್ಯಕ್ತಿಗೆ ಪರಿಹಾರ ಕೊಡಬೇಡ, ಇನ್ನು ಮುಂದೆ ಆ ವ್ಯಕ್ತಿಯನ್ನ ಕಳಿಸು, ಅವರು ಎಲ್ಲಿ ಬೇಕಾದ್ರೂ ಅಪಪ್ರಚಾರ ಮಾಡ್ಕೊಂಡು ಹೋಗ್ಲಿ ಅಂತಾನು ಹೇಳ್ತಾರೆ. ಇದೆಲ್ಲವೂ ಯಾರು ನೇರವಾಗಿ ಹೇಳಲ್ಲ. ನಾನು ಯಾಕೆ ಇವತ್ತು ಹೇಳ್ತಿದ್ದೀನಿ ಅಂದ್ರೆ ಇದೆಲ್ಲ ಕೆಲವು ತುಂಬಾ ಗುಪ್ತವಾಗಿರುವಂತಹ ವಿಚಾರಗಳು. ಹಾಗಾಗಿ ಯಾರೇ ಇದನ್ನ ಒಂದು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನೋಡಿ, ಪ್ರತಿಯೊಂದು ಕಡೆ ವಿಡಿಯೋ ದೊಡ್ಡದಾಗುತ್ತೆ, ಬೇಜಾರು ಮಾಡ್ಕೋಬೇಡಿ. ನೋಡಿ, ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಅಲ್ಲಿ ಬೆಡ್ ಫ್ರೀ ಇರ್ಬೋದು, ಊಟ ಫ್ರೀ ಇರ್ಬೋದು, ಆದ್ರೆ ಔಷಧಿ ಯಾವುದು ಫ್ರೀ ಇಲ್ಲ, ಕೆಲವೆಲ್ಲ ಔಷಧಿಗಳು. ಅದೇ ತರ ನಮ್ಮಂತಹ ಮಾಂತ್ರಿಕರು ಅಥವಾ ತಾಂತ್ರಿಕರ ಹತ್ರ ಬಂದಾಗ ನಿಮಗೆ ಈ ತರ ಇದೆ ಅಂತ ಹೇಳ್ಬೋದು ಹೊರತು ನಿಮಗೆ ಹಾಕುವಂತಹ ಕೆಲವೆಲ್ಲ ವಿಚಾರಗಳಿಗೆ ಯಾವುದು ಉಚಿತ ಇರಲ್ಲ. ಯಾಕಂದ್ರೆ ಅದೆಲ್ಲವೂ ಪ್ರಕೃತಿಯಲ್ಲೇ ಸಿಗುವಂಥದ್ದು, ನಾವು ತರುವಂಥದ್ದು ಇರುತ್ತೆ, ಅದರ ಬೆಲೆ ಅದಕ್ಕೆ ಆಗೇ ಆಗುತ್ತೆ. ಸೊ ಅದನ್ನ ನೇರವಾಗಿ ಯಾರೇ ಆದ್ರೂ ಹೇಳ್ತಾರೆ. ಒಂದು. ಎರಡನೇದಾಗಿ, ನಿಮ್ಮಂತಹ ಕೇಸಸ್ನ ಮುಟ್ಟಿದಾಗ ನಮ್ಮ ದೇಹದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ನೀವು ಯಾರು ಪರಿಹಾರ ಕೊಡಕ್ಕೆ ಸಾಧ್ಯ ಇಲ್ಲ. ಇದು ನೇರವಾಗಿ ಹೇಳ್ಬಿಡ್ತೀನಿ. ಕೈ ಕಾಲಕ್ಕೆ ಸಮಸ್ಯೆ ಅಥವಾ ನಮ್ಮ ಬೇರೆ ತರ ಅವಯವಗಳಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಯಾರು ಅದು ಪರಿಹಾರ ಕೊಡಲ್ಲ. ನಮ್ಮ ದೇವತೆಗಳನ್ನೇ ನಮಗೆ ಪರಿಹಾರಗಳನ್ನ ಕೊಡುವಂಥದ್ದು. ನಾನು ಪ್ರತಿ ಬಾರಿ ಹೇಳ್ತೀನಿ, ನೀವು ಬರ್ತಾ ಸೆಗಣಿ ಮೆಟ್ಕೊಂಡ್ ಬಂದ್ರೆ ಈ ಸೆಗಣಿ ವಾಸನೆ, ಆ ಸೆಗಣಿ ವಾಸನೆನ ತೆಗೆದ್ಬಿಟ್ಟು ನಾನು ಮತ್ತೆ ಸುಗಂಧ ದ್ರವ್ಯಗಳನ್ನ ಅಥವಾ ಒಂದು ಮಲ್ಲಿಗೆ ಹೂವಿನ ವಾಸನೆಯನ್ನ ಹರಡಬೇಕು ಅಂದಾಗ ಎಷ್ಟು ಸಮಯ ಬೇಕು, ಎಷ್ಟು ಶುಚಿ ಮಾಡಬೇಕು. ಅದೇ ತರ ಒಂದು ವ್ಯಕ್ತಿಯ ಕೇಸನ್ನ ತಗೊಂಡು ನಾವು ಶುಚಿಯಾಗಿ ಸಂಪೂರ್ಣ ಮಾಡಿದ ನಂತರವೂ ನಮಗೂ ಅದೇ ತರ ಬಾಧೆಗಳು ನಮ್ಮ ದೇಹಕ್ಕೆ ಅಥವಾ ನಮ್ಮ ಮನೆಗಳಲ್ಲೂ ಆಗ್ತಾ ಇರುತ್ತೆ. ಇದನ್ನ ಎಷ್ಟೋ ಜನ ತಾಂತ್ರಿಕರು ಅನುಭವಿಸ್ತಿರ್ತಾರೆ. ಅದರ ಜೊತೆಗೆ ಎಷ್ಟೋ ಜನ ಜ್ಯೋತಿಷ್ಯರು ಸಮೇತ ನೋಡ್ಬೇಕು ನೀವು. ಒಂದು
ನಾನು ಆಕ್ಚುಲಿ ಆಸ್ಟ್ರಾಲಜಿಯಿಂದನೇ ಶುರು ಮಾಡಿದ್ದು. ನಾವು ಒಂದು ಜಾತಕಗಳನ್ನ ವಿಮರ್ಶನೆ ಮಾಡುವ ಸಂದರ್ಭದಲ್ಲಿ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ನಮಗೂ ಅಷ್ಟೇ ಸುಸ್ತಾಗುತ್ತೆ. ನಿಮ್ಮ ಕರ್ಮಗಳು ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಮರೆ ಮಾಚಾಡುತ್ತೆ. ಅಂತಹ ಸಂದರ್ಭ ನಮಗೂ ಆಕಳಿಕೆ ಸುಸ್ತಾಗುವಂಥದ್ದು, ಹೇಳ್ಬೇಕಾಗುವಂತ ವಿಚಾರಗಳನ್ನ ನಮಗೆ ಹೇಳಕ್ಕೆ ಬಿಡದೆ ಇರುವಂತದ್ದು ಸಮೇತ ಮಾಡುತ್ತೆ. ಯಾರು ಮಾಡುತ್ತೆ? ನಿಮ್ಮ ಕರ್ಮದ ವಿಚಾರವಾಗಿ ನಿಮ್ಮ ಕುಲದೇವರೇ ಮಾಡುತ್ತೆ. ಯಾಕಂದ್ರೆ ದೇವರುಗಳ ಬಗ್ಗೆ ನಿಮಗೆ ಪ್ರೀತಿನೇ ಇಲ್ಲ, ಪ್ರಕೃತಿ ಬಗ್ಗೆನೆ ಪ್ರೀತಿನೇ ಇಲ್ಲ ಅಂದ್ರೆ ಹೇಗೆ ನಿಮಗೆ ಆ ತಾಯಿನೂ ನಿಮಗೆ ಸಮರ್ಪಕವಾಗಿ ನಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಎಷ್ಟೋ ಜನ ಈ ತರ ಬೇಕಾದಷ್ಟು ಸಾಧನೆ ಮಾಡಿದವರು ಇದ್ದಾರೆ, ಜೊತೆಗೆ ಸಾಧಕರು ಇದ್ದಾರೆ. ಅಂಥವ್ರಿಗೆ ಗೌರವವನ್ನು ಕೊಡಿ. ಜೊತೆಗೆ ನೀವೇನ್ ಮಾಡ್ಬಿಡ್ತೀರಿ ಅಂತಂದ್ರೆ ಇದೆಲ್ಲ ಆಗ್ಬಿಡುತ್ತಾ, ಇದೆಲ್ಲ ಆಗುತ್ತಾ, ನಾನು ಅಲ್ಲಿ ಹೋದೆ. ಯಾವುದೇ ಮಾಂತ್ರಿಕರಾಗ್ಲಿ, ಯಾವುದೇ ತಾಂತ್ರಿಕರಾಗ್ಲಿ, ಒಂದು ಸತಿಗೆ ಯಾವುದೇ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಒಂದೇ ಬಾರಿಗೆ ಪರಿಶುದ್ಧವಾಗಿ ಶುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನೀವು ಬರುವಂಥದ್ದು ನಿಮಗೆ ಶುರುವಾಗಿರೋದೆ 10 ವರ್ಷ 15 ವರ್ಷದ ಹಿಂದೆಯಿಂದನೇ ಶುರುವಾಗಿರುತ್ತೆ. ಅದೆಲ್ಲವನ್ನು ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ. ಹಾಗೇನೇನೆ ಇಂತಹ ಒಂದು ಸಮಸ್ಯೆಗಳು ಬಂದಾಗ ವಿಭಿನ್ನ ಆಗಿರುತ್ತೆ. ನೀವು ಯಾರ ಹತ್ರನೂ ಹೇಳ್ಕೊಳಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ಹೇಗಾಗುತ್ತೆ ಅಂದ್ರೆ ನಿಮಗೆ ಒಂದು ಮನೆಯಲ್ಲಿ ಗುರುಗಳ ಹತ್ರನೂ ಹೇಳ್ಕೋಬೇಕು. ನಿಮ್ಮ ಕುಲಗುರುಗಳು ಅಂತ ಇರ್ತಾರೆ, ಅಥವಾ ನಿಮ್ಮ ವಂಶದ ಗುರುಗಳು ಅಂತ ಇರ್ತಾರೆ, ಅಥವಾ ನಿಮ್ಮ ಕುಲದೇವರು ಮನೆ ದೇವರು ಹೇಗಿರ್ತಾರೋ ಹಾಗೆ ನಿಮ್ಮ ಕಾಲದಿಂದ ನಡ್ಕೊಂಡು ಬಂದಿರುವಂತ ಗುರುಗಳು ಸಮೇತ ಇರ್ತಾರೆ. ಅಂಥವರಿಗೆ ನೀವು ಧೈರ್ಯವಾಗಿ ಹೇಳಿ ನೀವು ಇಂತಹ ಕಾರ್ಯಗಳಿಗೆ ಮುನ್ನುಗ್ಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾವ ರೀತಿ ಈಗ ಎಷ್ಟೋ ಸತಿ ಪರಿಹಾರ ಮಾಡಿಸ್ಕೋಬೇಕಾದ್ರೆ ನಿಮ್ಮ ಮೈಯಿಂದನೂ ಹೇಗೆ ರಕ್ತ ಬೀಳುವಂಥದ್ದು ಅಥವಾ ಕಟ್ಟಾಗುವಂಥದ್ದು, ಜಗಳಗಳಾಗೋದು, ಅದು ಹೇಗಾಗುತ್ತೋ ನಮ್ಮ ಮನೆಗಳಲ್ಲೂ ಆಗುತ್ತೆ. ಅದನ್ನ ಯಾರು ಹೇಳಲ್ಲ, ಇದೆಲ್ಲ ನಿಜಾನ ಅಂತ, ಖಂಡಿತವಾಗ್ಲೂ ಆಗುತ್ತೆ. ಹಾಗಾಗಿ ಈ ತರ ಎಲ್ಲ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಪರಿಹಾರಗಳನ್ನ ಮಾಡಿಸ್ಕೊಂಡು ಹೇಳ್ತೀವಿ, ಅದೇ ರೀತಿಯಲ್ಲಿ ನೀವು 1 ವರ್ಷನೋ 2 ವರ್ಷನೋ 3 ತಿಂಗಳು 3 ವಾರ ಸರಿಯಾಗಿ ನೀವು ಹೋದಂತಹ ಸಂದರ್ಭದಲ್ಲಿ ನಿಮಗೆ 99 ಭಾಗ ಏನು 100 ಭಾಗ ನಿಮಗೆ ಶುದ್ಧ ಆಗುತ್ತೆ. ಅದು ಬಿಟ್ಟು ನೀವು ಇಲ್ಲ ನಾನು ಹೀಗೆ ಮಾಡೋದು, ನಾನು ಹೀಗೆ ಇರ್ತೀನಿ ಅಂದ್ರೆ ಮತ್ತೆ ನೀವು ಪುನರುಪಿ ಮರಣಂ ಪುನರುಪಿ ಜನನಂ ಅಂತೇಳಿ ನಿಮ್ಮ ಕರ್ಮಗಳನ್ನ ನೀವು ಹೊತ್ಕೊಂಡೇ ಹುಟ್ಟುತ್ತಾ ಇರ್ತೀರಿ. ಅದರ ಜೊತೆಗೆ ನಿಮ್ಮಂಥವ್ರಿಗೆ ಶುದ್ಧಿ ಮಾಡಕ್ಕೆ ಹೋಗಿ ಅಥವಾ ನಿಮ್ಮಂಥವ್ರಿಗೆ ಒಂದು ದಾರಿ ತೋರ್ಸಕ್ ಹೋದವರು ನಾವು ಸಂಕಷ್ಟದಲ್ಲಿ ಸಿಕ್ಕಾಕೋತೀರಿ. ಅಂತಹ ಸಂದರ್ಭದಲ್ಲಿ ನಮ್ಮಂಥವ್ರು ನಿಮ್ಮ ಮೇಲೆ ಶಪಿಸುವಂಥದ್ದು 100ಕ್ಕೆ 100 ಡೆಫಿನೆಟ್ ಆಗಿರುತ್ತೆ. ಯಾಕಂದ್ರೆ ಎಷ್ಟೋ ಬಾರಿ ಹಲವಾರು ಕಡೆ ಹಣ ಕೊಟ್ಟು ಖರ್ಚು ಮಾಡಿ ಕಳ್ಕೊಂಡು ಬಂದಿರ್ತಾರೆ. ಇಲ್ಲಿ ನಮ್ಮ ಹತ್ರ ಬಂದಂತಹ ಸಂದರ್ಭದಲ್ಲಿ ಕಮ್ಮಿ ಖರ್ಚಿನಲ್ಲಾಗಿರುತ್ತೆ. ಕೊನೆಗೆ ಕ್ಷೇತ್ರವನ್ನೂ ನೆನೆಸ್ಕೊಳ್ಳಲ್ಲ, ನಮ್ಮಂಥವ್ರನ್ನೂ ನೆನೆಸ್ಕೊಳ್ಳಲ್ಲ. ಆಗ ಇನ್ನಷ್ಟು ನಿಮಗೆ ಧೋರಣೆಯ ರೂಪದಲ್ಲಿ ಇದು ಪರಿವರ್ತನೆ ಆಗೇ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಬಂದಂತಹ ವ್ಯಕ್ತಿಗಳಿಗೆ ನಾವು ಎಷ್ಟೇ ಸರಿಯಾಗಿ ಎಚ್ಚರಿಸಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ. ಅದಕ್ಕೆ ನಾನು ಯಾವಾಗ್ಲೂ ಅಷ್ಟೇ ಒಂದೇ ಒಂದು ಮಂತ್ರವನ್ನ ಕೊಟ್ಟಿರ್ತೀನಿ ಪ್ರತಿ ನನ್ನ ವಿಡಿಯೋದಲ್ಲಿ. ಓಂ ಶ್ರೀ ದಕ್ಷಿಣ ನಾಗಕಾಳಿಕ ರಕ್ಷ ಜಗನ್ಮಾತೆ ನಮಃ ಅಂತ. ಅದು ಬಿಟ್ರೆ ಕೆಲವು ವಿಡಿಯೋದಲ್ಲಿ ನೀವು ನೋಡ್ಬೋದು ಸಣ್ಣ ಒಂದು ಲಕ್ಷ್ಮೀ ಮಂತ್ರ ಆಗಿರ್ಬೋದು, ಒಂದು ಸಂತಾನ ಗೋಪಾಲ ಸ್ವಾಮಿಯ ಮಂತ್ರ, ಈ ತರ ಕೊಟ್ಟಿದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ಕೆಲವೊಂದು ಮಂತ್ರಗಳನ್ನ ನಾವು ಕೊಡ್ಲಿಕ್ಕೆ ಇಷ್ಟನೇ ಪಡಲ್ಲ. ಯಾಕೆ ಅಂದ್ರೆ ಕೆಲವೊಂದೊಂದು ಮಂತ್ರಗಳಲ್ಲಿ ಒಂದು ಸಾಧಕಗಳು ಇರುತ್ತೆ, ಬಾಧಕಗಳು ಇರುತ್ತೆ. ಅಂತಹ ಒಂದು ಮಂತ್ರವನ್ನ ಪಠಿಸ್ಬೇಕಾದಂತಹ ಸಂದರ್ಭದಲ್ಲಿ ನಿಮಗೆ ನೀವು ಸರಿಯಾದಂತಹ ಸಮಯವನ್ನ ಆರಿಸ್ಕೋಬೇಕು. ಅದಕ್ಕೆ ಸರಿಯಾಗಿ ಗುರುಗಳಿಂದ ನಿಮಗೆ ಆದೇಶ ಆಗಿದ್ರೆ ಅಥವಾ ಆ ಮಂತ್ರಗಳ ಒಂದು ಎಫೆಕ್ಟು ಸರಿಯಾಗಿರುವಂತ ವ್ಯಕ್ತಿಗೆ ಗೊತ್ತಿದ್ರೆ ಮಾತ್ರ ನೀವು ಹೇಳ್ಕೋಬಹುದು. ಈಗ ನಾನು ಅವತ್ತು ಯಾವುದೋ ಒಂದು ಸಿದ್ಧರ ಪೂಜೆಯ ಒಂದು ಫೋಟೋವನ್ನ ಹೇಳಿದ್ದೆ. ಯಾರೋ ನಂಗೆ ಹೇಳಿದ್ರು, ಮೇಡಮ್ ಆ ಪೂಜೆ ಫೋಟೋವನ್ನ ಡೌನ್ಲೋಡ್ ಮಾಡಕ್ ಹೋಗಿದ್ದೆ, ಸುಸ್ತು ಆ ಫೋಟೋ ನೋಡಕ್ಕೆ ಶುರು ಆಗಿದ್ದೇನೆ, ಡೌನ್ಲೋಡ್ ಮಾಡಿದ್ದೇನೆ, ನಂಗೆ ಪೂರ್ತಿ ಶುರು ಆಯ್ತು ಅಂತ ಹೇಳಿದ್ರು. ಕಾರಣ ಏನಂದ್ರೆ ನಿಮ್ಮ ಮೈಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗೆ ಆ ಗುರುಗಳ ಚಿತ್ರ, ಆ ದೈವಿಕ ಚಿತ್ರನೇ ಆಗಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ನಮ್ಮಂತವ್ರ ಹತ್ರ ಬಂದಾಗ ನಮ್ಮ ಸ್ಥಿತಿ ಏನಾಗಿರ್ಬೋದು, ಏನ್ ಆಗ್ಬೋದು ಅಂತನೂ ನೀವು ಯೋಚನೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾವುದೇ ಮಂತ್ರಗಳನ್ನ ಕೊಡೋಕ್ಕಿಂತ ಮುಂಚೆನೂ ನಾವು ಅಷ್ಟೇ ಸಕಾರಾತ್ಮಕವಾಗಿರೋದು ಯಾವುದು, ನಕಾರಾತ್ಮಕವಾಗಿರೋದು ಯಾವುದು, ಅಥವಾ ನಿಮಗೂ ಸಮಸ್ಯೆಗಳಾಗಬಾರ್ದು ನಮಗೂ ಸಮಸ್ಯೆಗಳಾಗಬಾರ್ದು. ಜೊತೆಗೆ ನಾವು ಕೊಡುವಂತಿರುವಂಥದ್ದು ಮಾಡ್ತಾ ಇರೋದು ಇವೆಲ್ಲವೂ ಸಮಾಜದಲ್ಲಿ ಏಳಿಗೆಗಾಗಿ, ಇದು ಯಾವುದು ಸಮಾಜದ ಅವನತಿಗಲ್ಲ. ಯಾಕಂದ್ರೆ ನಿಮ್ಮಲ್ಲಿರುವ ಸಮಸ್ಯೆಗಳು ನಿವಾರಣೆ ಆದ್ರೆ ಖಂಡಿತವಾಗ್ಲೂ ಸಮಾಜಕ್ಕೆ ನಿಮ್ಮಿಂದ ಹಲವಾರು ಒಂದು ಒಳಿತಿನ ಕಾರ್ಯಗಳು ಆಗುತ್ತೆ. ಜೊತೆಗೆ ಸಮಾಜ ಬೆಳೆದಾಗ ಅಥವಾ ನಮ್ಮ ಮನೆ ಬೆಳೆದಾಗ ಸಮಾಜ ಬೆಳೀತದೆ, ಸಮಾಜ ಬೆಳೆದಾಗ ದೇಶದಿಂದ ಪ್ರಪಂಚ ಅಂತಾನು ಹೇಳ್ತೀನಿ. ಹಾಗೆ ಯಾವುದೇ ಮಾಂತ್ರಿಕರು ಕೆಟ್ಟವರಲ್ಲ, ಅದರ ಜೊತೆಗೆ ಯಾವುದೇ ಕರ್ತೃಗಳು ಕೆಟ್ಟವರಲ್ಲ. ಆದ್ರೆ ನಿಮಗೂ ಆ ತರ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಿಮ್ಮನ್ನ ಅದು ಆಡಿಸುತ್ತೆ.
ಹಾಗಾಗಿ ನೀವು ನಿಮ್ಮ ಬುದ್ಧಿಯನ್ನ ಅದರ ಕೈಗೆ ಕೊಡದೆ ಸ್ವಂತವಾಗಿ ಕೂತ್ಕೊಂಡು ಯೋಚನೆಯನ್ನ ಮಾಡ್ಬೇಕಾಗುತ್ತೆ. ಹಾಗೇನೇನೆ ಯಾವುದೇ ಒಂದು ಕೇಸನ್ನು ತಗೊಂಡಂತಹ ಸಂದರ್ಭದಲ್ಲಿ ನಮಗೂ ಒಂದು ಆರೋಗ್ಯದ ಪರಿಸ್ಥಿತಿ, ನಮ್ಮ ಸಾಧಕಗಳು, ನಮ್ಮ ಬಾಧಕಗಳು ಇವೆಲ್ಲವೂ ಇರುತ್ತೆ. ಅದಕ್ಕೆ ನೀವು ಸರಿಯಾಗಿ ಸ್ಪಂದನೆ ಮಾಡಿದಂತಹ ಸಂದರ್ಭದಲ್ಲಿ ಸಮೇತ ನಿಮಗೂ ಯಾವುದೇ ಸಮಸ್ಯೆಗಳಾಗಲ್ಲ, ನಮಗೂ ಯಾವುದೇ ಸಮಸ್ಯೆಗಳ. ಎಷ್ಟೋ ಒಂದು ಶಕ್ತಿಗಳು ಬರ್ಬೇಕಾದ್ರೆ ದೇಹದಲ್ಲಿ ಅಲ್ಲ, ಅದ್ರ ಜೊತೆನೂ ಕರ್ಕೊಂಡ್ ಬಂದಿರುತ್ತೆ. ಈಗ ಯಾವ್ದೋ ನಾನು ಹೇಳ್ತೀನಿ, ಬೆಂಗಳೂರು ಇಂಥ ಕಡೆ ಚೆನ್ನಾಗಿದೆ ಹೋಗೋಣ ಅಂತ. ನಾನು ಒಬ್ಳೇ ಬರಲ್ಲ, ಬರ್ತಾ ನನ್ ಗಂಡ ಮಕ್ಕಳು ಹಂಗೆ ಕರ್ಕೊಂಡ್ ಬರ್ತೀನೋ, ಅದೇ ತರ ಕೆಲವೆಲ್ಲ ನಕಾರಾತ್ಮಕ ಶಕ್ತಿಗಳು ಬಂದಂತಹ ಸಂದರ್ಭದಲ್ಲಿ ಒಬ್ರೇ ಗಂಡ ಹೆಂಡತಿ ಇಬ್ರು ಮಾತ್ರ ನೀವು ಬಂದಿರ್ತೀರಿ ಅನ್ಕೊಂತೀರಿ, ಆದ್ರೆ ಅದರ ಜೊತೆಗೆ ಬರ್ಬೇಕಾದ್ರೆ ಗ್ಯಾಂಗ್ ಸಮೇತ ನಮ್ಮ ಮನೆಗೆ ಬರ್ತವೆ. ಇವೆಲ್ಲವೂ ನಿಜ. ಇದೆಲ್ಲ ಬಂದು ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದಾಗ ಮಾತ್ರ ಗೊತ್ತಾಗೋದು. ಆದ್ರೆ ಇದು ಭೌತಿಕ ಶರೀರದಲ್ಲಿ ನಿಮ್ಮ ಕಣ್ಣಿಗೆ ಕಾಣಲ್ಲ, ಆದ್ರೆ ಯಾರು ಸಾಧಕರು ಇರ್ತಾರೆ ಖಂಡಿತವಾಗ್ಲೂ. ಅದಕ್ಕೆ ಕೆಲವೊಬ್ರೆಲ್ಲ ಒಂದೊಂದು ಮನೆಗೆ ಹೋದಾಗ, ನಾವೆಲ್ಲ ಒಂದೊಂದು ಮನೆಗೆ ಹೋದಂತಹ ಸಂದರ್ಭ ನೋಡಿ, ನಿಮ್ಮ ಮನೆಯಲ್ಲೂ ಇದೆ, ಮೈಯಲ್ಲೂ ಇದೆ, ಇಲ್ಲದಿದ್ರೆ ಇಲ್ಲಿಂದನೇ ಹೇಳ್ತೀವಿ, ನಿಮ್ಮ ಮೈಯಲ್ಲೂ ಇದೆ, ನಿಮ್ಮ ಮನೆಯಲ್ಲೂ ಇಂತಹ ಶಕ್ತಿಗಳು ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ವಿಧದಲ್ಲಿ ಪರಿಹಾರಗಳನ್ನ ಮಾಡಿಕೊಂಡು ಆ ಭಗವಂತನಲ್ಲಿ ನಾವು ಮೊರೆ ಇಟ್ಟು ಹೋದಂತಹ ಸಂದರ್ಭದಲ್ಲಿ ನಮಗೂ ಯಾವುದೇ ಸಮಸ್ಯೆಗಳಾಗಲ್ಲ, ನಿಮಗೂ ಯಾವುದೇ ಸಮಸ್ಯೆಗಳು ಆಗಲ್ಲ. ಇದರಿಂದ ನಿಮಗೇನು ಲಾಭ ಆಗುತ್ತೆ? ಮಕ್ಕಳ ವಿದ್ಯಾಭ್ಯಾಸ ಆಗಿದ್ರೆ ನಿಂತೋಗಿದ್ರೆ ಮಕ್ಕಳ ವಿದ್ಯಾಭ್ಯಾಸ ನಡೆಯುತ್ತೆ. ಗಂಡ ಹೆಂಡತಿ ಜಗಳ ಡೈವರ್ಸ್ಗೆ ಹೋಗಿದ್ರೆ ಅದು ಸರಿಯಾಗಿ ಮತ್ತೆ ಒಂದಾಗ್ತಾರೆ. ಸಂತಾನದ ಸಮಸ್ಯೆ ಇದ್ರೆ ಸಂತಾನ ಆಗುತ್ತೆ. ಅರ್ಧಕ್ಕೆ ಕಟ್ಟು ನಿಂತಿರುವಂತಹ ಮನೆ ನಿಂತು ಹೋಗಿದ್ರೆ ಮನೆ ಆಗುತ್ತೆ. ಸೈಟ್ ಏನಾದ್ರೂ ಸಮಸ್ಯೆ ಆಗಿರೋ ಸೈಟ್ ನಿವಾರಣೆ ಆಗುತ್ತೆ. ಆರೋಗ್ಯ, ಪದೇ ಪದೇ ಆಸ್ಪತ್ರೆಗೆ ಹೋಗಿರ್ತೀರಿ. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು 99% ಇದರಿಂದ ಬರುತ್ತೆ. ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿ, ಅದರಲ್ಲಿ 99% ನಕಾರಾತ್ಮಕ ಶಕ್ತಿಯಿಂದನೇ ಬರುವಂಥದ್ದು. ಅಂತಹ ಕ್ಯಾನ್ಸರ್ ಕಾಯಿಲೆಯು ನಿಮಗೆ ಗುಣ ಆಗುತ್ತೆ. ಸೊರಿಯಾಸಿಸ್ನಂತಹ ಕಾಯಿಲೆಗಳು ಗುಣ ಆಗುತ್ತೆ. ಚರ್ಮದ ಕಾಯಿಲೆಗಳು ಗುಣ ಆಗುತ್ತೆ. ನಿಮ್ಮ ದೇಹದ ರೂಪ ಲಾವಣ್ಯವು ಗುಣ ಆಗುತ್ತೆ. ನಿಮ್ಮ ಆತ್ಮ ಭಗವಂತನ ಹತ್ರ ಒಂದು ವಿಲೀನನಾಗೋದಿಕ್ಕೆ ದೇಹವು ಸಮೇತ ಶುದ್ಧಿ ಆಗುತ್ತೆ. ಎರಡನೇದಾಗಿ ನನಗೇನು ಲಾಭ ಅಂತ ನೀವು ಕೇಳ್ಬೋದು. ನಿಮಗ್ ದುಡ್ಡು ಬರಲ್ವಾ? ಖಂಡಿತವಾಗ್ಲು ನಮಗೆ ನಮ್ಮ ಗುರು ಪರಂಪರೆಗೆ ಒಂದು ಹೆಸರು ಬರುತ್ತೆ. ಆ ತಾಯಿಯ ಒಂದು ಶಕ್ತಿಪೀಠಕ್ಕೂ ಹೆಸರಾಗುತ್ತೆ. ಎರಡನೇದಾಗಿ ನನ್ನ ದೈಹಿಕ ಸ್ಥಿತಿನೂ ಕೆಡುತ್ತೆ. ಯಾಕಂದ್ರೆ ಕೇಸಸ್ಗಳು ತಗೊಂಡಾಗ ನಮಗೂ ರೆಸ್ಲೆಸ್ ಆಗೇ ಆಗ್ತೀವಿ, ಯಾಕಂದ್ರೆ ನಾನು ಸಾಮಾನ್ಯ ಮನುಷ್ಯಳೆ ಅಲ್ವಾ. ಮೂರನೇದು ಬಂದು ಹಣ ಮಾಡ್ಬೋದಾ? ಖಂಡಿತ ಹಣನೂ ಮಾಡ್ಬೋದು. ಅದೇ ತರ ಶ್ರಮನೂ ಇದೆ. ಹಣ ಅಂತ ಹೇಳಿದ ತಕ್ಷಣ ಕೋಟಿಗಟ್ಟಲೆ ಇಲ್ಲ. ಅದರ ವಸ್ತುವಿಗೆ, ಪ್ರತಿಯೊಂದು ವಸ್ತುವನ್ನ ತರಬೇಕಾದ್ರೆ ಅದರದ ಚಾರ್ಜಸ್ ಇರುತ್ತೆ. ಅದರ ಮೇಲೆ ನಮ್ಮ ಚಾರ್ಜಸ್ನ ಏನಿರುತ್ತೆ ಅದನ್ನ ನಾವು ಹಾಕ್ಲೇಬೇಕಾಗುತ್ತೆ. ಅದರ ಮುಖಾಂತರವೇ ನಮಗೂ ಹಣ ಬರುವಂಥದ್ದು. ಇದರಲ್ಲಿ ಹಣ ಇಲ್ಲ ಅಂತಿಲ್ಲ. ಕನ್ಸಲ್ಟೇಷನ್ ಫೀಸು ಖಂಡಿತ ಇದೆ. ಇದನ್ನೆಲ್ಲ ಇಷ್ಟೆಲ್ಲ ಯಾರು ಓಪನ್ ಆಗಿ ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಹಾಗೇನೇನೆ ಇದರಿಂದ ನಮಗೆ ಖಂಡಿತ ಗೌರವ ಸಿಗುತ್ತಾ? ಖಂಡಿತ ಗೌರವ ಸಿಗುತ್ತೆ. ಎಲ್ಲಿ? ಈ ಭೂಲೋಕದಲ್ಲಿ ಸಿಗದೇ ಇರ್ಬೋದು, ಆದರೆ ನಿಮ್ಮ ಹತ್ರ ಸಿಕ್ಕಾಕೊಂಡಿರುವಂತ ಒಂದು ನಕಾರಾತ್ಮಕ ಶಕ್ತಿ ಇರ್ಬೋದು, ಅಥವಾ ತಲೆಮಾರಿನಿಂದ ಬಂದಿರುವಂತ ಎಷ್ಟೋ ಪೂರ್ವಿಕರ ನಕಾರಾತ್ಮಕ ಶಕ್ತಿಗಳು ನಿಮ್ಮ ದೇಹದಲ್ಲಿ ಇದ್ದು ಅದು ಹೊರಗಡೆ ಹೋಗಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲೂ ಸಮೇತ ಅಂತಹ ಒಂದು ನಕಾರಾತ್ಮಕ ಶಕ್ತಿ ನಮ್ಮನ್ನ ಆಶೀರ್ವಾದ ಮಾಡುತ್ತೆ. ಸರಿಯಾದ ಜಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದು ನಮಗೆ ಆಶೀರ್ವಾದ ಮಾಡುತ್ತೆ. ಎರಡನೇದಾಗಿ ಎಷ್ಟೋ 100 ಕೇಸ್ ತಗೊಂಡಾಗ ಒಂದು 10 ಜನಕ್ಕೆ ಒಂದು ರೆಕಾರ್ಡ್ಸ್ ಇರುತ್ತೆ. ಖಂಡಿತವಾಗ್ಲೂ ಆ ಕ್ಷೇತ್ರಕ್ಕೆ ಹೋದೋ ಆ ಮೇಡಮ್ ಕಡೆಯಿಂದ ಒಳ್ಳೇದಾಯ್ತು ಅಂತ, ಬಾಕಿ 90 ಜನಕ್ಕೆ ನಾವು ದುಡ್ಡು ಕೊಟ್ಟು ಮಾಡಿದೀವಿ ಅನ್ನೋ ಮನೋಭಾವನದ ಅಹಂಕಾರ ಇರುತ್ತೆ. ಅದಕ್ಕೂ ನಮಗೂ ಸಂಬಂಧ. ಆದ್ರೆ ಮೇಲೆ ಭಗವಂತನ ಒಂದು ಇದಿರುತ್ತೆ. ಕೃಷ್ಣ ಹೇಳಿರೋದಿಷ್ಟೇ, ನಿನ್ನ ಕರ್ಮವನ್ನ ನೀನು ಮಾಡ್ಕೊಂಡು ಹೋಗು, ಫಲಾಫಲ ನನಗೆ ಬಿಡು ಅಂತ. ಹಾಗೇನೇನೆ ನಮ್ಮ ವಿದ್ಯೆಗೆ ಅಥವಾ ನಮ್ಮ ಜ್ಞಾನಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ಒಂದು ಸಮಯ ಸಿಕ್ಕೇ ಸಿಗುತ್ತೆ ಅಂತ. ಹಾಗೇನೇನೆ ಎಷ್ಟೋ ಸಂದರ್ಭದಲ್ಲಿ ಗೌರವಗಳನ್ನ ನಮಗೂ ಸಿಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ಇಂತಹ ಒಂದು ಕರ್ಮಗಳನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಮಗೂ ಜ್ಞಾನ ಬೇಕು, ನಮಗೂ ಧೈರ್ಯ ಬೇಕು, ನಮಗೂ ಶಕ್ತಿ ಬೇಕು. ಯಾಕಂದ್ರೆ ಒಂದಲ್ಲ ಎರಡಲ್ಲ 10 ಕೇಸ್ ತಗೊಂಡಾಗ್ಲೂ ಅದನ್ನ ಹಿಮ್ಮೆಟ್ಟಿ ಈ ಕೇಸನ್ನ ಗುಣ ಮಾಡ್ಕೊಡ್ತೀನಿ ಅಂತ ಹೇಳೋರು ಯಾರೂ ಇಲ್ಲ ಇವತ್ತಿನ ದಿನ. ಆದ್ರೆ ನಾನು ಇಲ್ಲಿವರೆಗೂ ಅದನ್ನೇ ಹೇಳಿದ್ದು. ಮುಂಚೆ ಹೇಳ್ತಾ ಇದ್ದೆ, ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಟ್ಬಿಡ್ತೀನಿ ನಿಮ್ ದುಡ್ಡು ಅಂತ. ಆದ್ರೆ ಇವತ್ತಿನ ದಿನದಲ್ಲಿ ಹೇಳಲ್ಲ. ಯಾಕೆ ಅಂತಂದ್ರೆ ಕೆಲಸ ಹೇಗ್ ಮಾಡ್ತೀನಿ, ಅವ್ರು ಏನ್ ಮಾಡ್ತಾರೆ, ನಮ್ಮ ಕ್ಷೇತ್ರದ ದೈವಗಳು ಅಥವಾ ನಮ್ಮ ದೈವಗಳು ಏನ್ ಕೆಲಸ ಮಾಡ್ತಾರೆ ಅನ್ನೋದು ಈಗಾಗಲೇ ಎಷ್ಟೋ ಜನಕ್ಕೆ ಗೊತ್ತಾಗಿದೆ. ಹಾಗಾಗಿ ಮುಂಚೆ ಆ ತರ ಹೇಳ್ತಾ ಇದೆ, ಈಗ ಆ ತರ ಹೇಳಲ್ಲ. ಹಾಗಾಗಿ ಇದು ಅಹಂಕಾರದ ಮಾತು ಅಂತಾನು ಅನ್ಕೋಬೇಡಿ. ಯಾಕಂದ್ರೆ ಅನುಭವ ನನಗೆ ತುಂಬಾ ಚೆನ್ನಾಗಿ ಪಾಠ ಕಲಿಸ್ಕೊಟ್ಟಿದೆ. ಯಾಕೆಂದ್ರೆ ಎಷ್ಟೋ ಸಂದರ್ಭದಲ್ಲಿ ಬೇರೆಯವರಿಂದ ನೋವು,
ನಕಾರಾತ್ಮಕ ಶಕ್ತಿಗಳನ್ನ ತೆಗೆಯಕ್ಕೆ ಹೋದಾಗ ನನ್ನ ದೇಹ ಬಳಲುವಂಥದ್ದು, ನನ್ನ ಮನೆಯಲ್ಲಿ ನನ್ನ ಸಂಸಾರದಿಂದ ಆಗುವಂತಹ ಸಮಸ್ಯೆಗಳು. ಯಾಕಂದ್ರೆ ನಮಗೆ ಸುಸ್ತಾಗಿ ಬಂದಾಗ ನಮಗ್ ನೀರು ಕೊಡೋರಿಲ್ಲ, ಅಥವಾ ನಮ್ಮ ಗಂಡ ಹೆಂಡತಿಯರ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಆಗುವಂಥದ್ದು, ಅಥವಾ ಕೆಲವು ಕೇಸ್ ಅಂತ ತಗೊಂಡ್ ಬಂದಾಗ ನಾವು ಪ್ರತ್ಯೇಕವಾಗಿ ನಮ್ಮ ಸಂಸಾರದ ಜೀವನದಿಂದ ಹೊರಗಡೆ ಈ ತರ ಹಲವಾರು ವಿಚಾರಗಳು ನಿಮಗೆ ಹೇಗೆ ಇರುತ್ತೋ ಅದೇ ತರನೇ ನಮಗೂ ಇರುತ್ತೆ ಅಂತ ಹೇಳ್ತೀನಿ. ಇದು ಜಾಸ್ತಿ ಆಯ್ತಾ ಗೊತ್ತಿಲ್ಲ, ಯಾಕೆಂದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ನೇರವಾಗಿ ಮಾತಾಡಿದಂತಹ ಸಂದರ್ಭದಲ್ಲಿ ನಿಮ್ಮಂತ ವೀಕ್ಷಕರಿಗೆ ಅರ್ಥ ಆಗುವಂಥದ್ದು ಅಂತ ಹೇಳ್ತೀವಿ. ಕೆಲವರು ಹೇಳ್ಬಿಡ್ತಾರೆ ಪ್ರೊಟೆಕ್ಷನ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ, ಅವ್ರಿಗೆ ಏನೂ ಆಗಲ್ಲ ಅಂತ. ಎಷ್ಟು ಬಾರಿ ಪ್ರೊಟೆಕ್ಷನ್ ನೀವು ಯೋಚನೆ ಮಾಡಿ ಅಂತ ಹೇಳ್ತೀನಿ. ಹಾಗೇನೇನೆ ನನ್ನಲ್ಲಿ ಯಾವುದೇ ರೀತಿಯ ಜಾತಿ ಭೇದಗಳ ಭೇದನೆ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಮನುಷ್ಯರೇ. ಈ ಆತ್ಮದ ಕಲ್ಯಾಣಕ್ಕಾಗಿ ಅಷ್ಟೇ ನಾನು ಶ್ರಮಿಸುವಂಥದ್ದು, ಈ ದೇಹದ ಕಲ್ಯಾಣಕ್ಕಾಗಿ ಅಲ್ಲ ಅಂತ ನೇರವಾಗಿ ಹೇಳಬಲ್ಲೆ. ಯಾಕೆಂದ್ರೆ ಈ ದೇಹ ಮತ್ತೆ ಇನ್ನೊಂದು ಬಟ್ಟೆಯನ್ನ ಏನು ಹಾಕುತ್ತೆ, ಅದೇ ತರ ಆತ್ಮವು ಸಮೇತ ಹೋದ ನಂತರ ಇನ್ನೊಂದು ರೂಪವನ್ನ ತಗೊಂಡು ಮತ್ತೆ ಪುನರಪಿ ಜನನಂ ಪುನರಪಿ ಮರಣ ಬರುತ್ತೆ. ಹಾಗಾಗಿ ಎಷ್ಟೋ ಜನ ಕೇಳ್ತಾರೆ, ಮೇಡಮ್ ನಾವು ಬೇರೆ ಧರ್ಮದವರು ಮಾಡ್ಕೊಡ್ತೀರಾ? ಖಂಡಿತವಾಗ್ಲು ನಾನು ಒಪ್ಕೋತೀನಿ. ನನ್ನಲ್ಲಿ ಯಾವುದೇ ರೀತಿಯ ಜಾತಿ ಧರ್ಮ ಭಾಷೆ ಇದ್ಯಾವುದೂ ಇಲ್ಲ. ಸ್ವಲ್ಪ ಸಸ್ಯಾಹಾರವಾಗಿರ್ಬೇಕು ಅನ್ನೋದು ಮಾತ್ರ ನನ್ನದಿದು. ಹಾಗಾಗಿ ನಿಮ್ಮ ಕರ್ಮಗಳನ್ನ ನೀವು ಮುಗಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮನೆ ಮಕ್ಕಳು ನಿಮ್ಮ ದೇಹವನ್ನು ಶುದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಸೃಷ್ಟಿಯಲ್ಲಿ ಇರುವಂತಹ ಪರಮಾತ್ಮನ ಹತ್ರ ಹೋಗಿ ನೀವು ಜ್ಞಾನವಂತರಾಗಿ ಬಾಳಿ, ಜೊತೆಗೆ 4 ಜನಕ್ಕೆ ಇಂತಹ ವಿಡಿಯೋದ ಮುಖಾಂತರ ಜಾಗೃತೆಯನ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತೀನಿ ಅಂತ ಹೇಳ್ತೀನಿ. ಹಾಗೆ ಇಂತಹ ಒಂದು ಅನುಗ್ರಹ ಮಾಡಿಕೊಟ್ಟಂತಹ ಶ್ರೀಚಕ್ರ ಸಹಿತವಾದ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಗೂ ಸಮೇತ ಅವಳ ಪಾದಾರವಿಂದಗಳಿಗೆ ನಮಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.